ಯೋಚನೆ ಮಾಡೋದೇ ಇಲ್ಲ. ಬರೆದಿದ್ದೇ ತಪ್ಪಿರುತ್ತೆ. ಯೋಚನೆ ಮಾಡೋ ಕಾರಣನೇ ಇವತ್ತು ಮನುಷ್ಯ ಜೀವನದಲ್ಲಿ ಯೋಚನೆ ಮಾಡಬೇಕು. ನಮ್ಮ ಬದುಕು ಹೇಗಿತ್ತು, ನಾವು ಮಾಡಿದ್ದು ಸರಿಯಾಗಿದೆಯಾ, ನಾವು ಯೋಚನೆ ಯಾಕೆ ಮಾಡೋದಿಲ್ಲ ಅಂದರೆ ಸರಿಯಾಗಿರೋದಿಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಆ ರೀತಿ ನಮಗೆ ಭಯ. ಫೇಲಾಗ ಹುಡುಗ ರಿಸಲ್ಟ್ ನೋಡೋಕೆ ಹೋಗೋದಿಲ್ಲ, ಯಾಕೆಂದರೆ ಗ್ಯಾರಂಟಿ ಸಹ ಇರ್ತಾರೆ ಅನ್ನೋದು ಗೊತ್ತವರು. ಯಾರಿಗೆ ಹೋಪ್ಸ್ ಇರ್ತದೆ ನೋಡಬೇಕಾಗ್ತದೆ. ಮಹಾಭಾರತದ ಕಥೆ ನಮ್ಮನ್ನು ಹೊಸ ಪ್ರಪಂಚಕ್ಕೆ ಒಯ್ಯುತ್ತೆ. ಇವತ್ತು ಏನೋ ಹೊರಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಹಾಭಾರತ ಹೇಳುತ್ತೆ. ಅದು ದೊಡ್ಡ ಸಾಧನೆ ಮಾಡಿದ ಮಹಾನುಭಾವ ನಾನು ತಪ್ಪು ಮಾಡಿದೆ, ಬಂಧು ಬಾಂಧವರ ಹರಣವಾಯಿತು, ಲಕ್ಷಾಂತರ ಜನ ಸತ್ತರು, ಅದಕ್ಕೆ ನಾನೀಗ ರಾಜ್ಯವನ್ನು ಆಳೋದಿಲ್ಲ, ಬಿಟ್ಟು ಬಿಡ್ತೇನೆ ಅಂತ ಹೇಳಿ ರಾಜ್ಯ ತ್ಯಾಗಕ್ಕೆ ಮನಸ್ಸು ಮಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾವೆಲ್ಲ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಕೇಳಿದರೆ, ಇಲ್ಲ ಇವೆಲ್ಲ ಸರಿಯಾಗಿ ಹೇಳ್ತೀರಿ, ನನ್ನಲ್ಲಿ ಪಕ್ಷಪಾತ ನಿಮಗೆ, ಅದಕ್ಕೋಸ್ಕರ ನನಗೆ ಬೇಸರವಾಗಬಾರ್ದು ಅಂತ ನಾನು ತಪ್ಪು ಮಾಡಿದ್ರು ಸರಿ ಅಂತ ಹೇಳ್ತೀನಿ ಅಂತ ಹೇಳ್ತೇನೆ. ತಪ್ಪು ಮಾಡಿದ್ರು ಸರಿ ಅಂತ ಹೇಳ್ತಾ ಇದ್ದೀನಿ. ಧರ್ಮರಾಜರ ಚಿಂತನೆ ಹೀಗೆ, ನಾನು ತಪ್ಪಾಡಿದ್ದೇನೆ, ನೀವು ಮನಸ್ಸು ನೋವಾಗಬಾರ್ದು ಅಂತ ಹಾಗೆ ಹೇಳ್ತಾ ಇದ್ದೀರಂತೆ. ನಾನು ಮಾಡಿದ ತಪ್ಪೇನೆ, ನೀವೆಲ್ಲ ನಮ್ಮವರು ಹೇಳಿ, ನೀವೆಲ್ಲ ನಮ್ಮವರಾದ್ರಿಂದ ಹಾಗೆ ಹೇಳ್ತೀರಿ. ಆಗ ಕೃಷ್ಣ ಹೇಳ್ತಾನೆ, ಹೋಗಿ ಬಿಡು, ನಾವೆಲ್ಲ ಹೇಳಿದಾಗ ಅನಿಸುತ್ತಲ್ಲ ನನಗೆ, ಹತಪಕ್ಷ ಗತತ್ವೇನ ತತ್ಸಂಕಾಯಾಪಿ ಅಗೋಚರ ಭೀಷ್ಮ. ಭೀಷ್ಮರಿದ್ದಾರೆ, ಅವ್ರು ನಮ್ಮ ಪಕ್ಷದವರಲ್ಲ, ದುರ್ಯೋಧನ ಪಕ್ಷದವರು, ಅವರಿನ್ನೂ ಬದುಕಿದ್ದಾರೆ. ಅವರನ್ನೇ ಕೇಳು ಸರಿಯೋ ತಪ್ಪು ಅಂತೇಳಿ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಪಕ್ಷದಾದರೆ ಪಕ್ಷಪಾತ, ಅವರು ವಿಪಕ್ಷದವರು, ಅವ್ರನ್ನ ಕೇಳಬಹುದಲ್ಲ ಅಂದಾಗ ಧರ್ಮರಾಜ ಹೋಗ್ತಾನೆ. ಸ್ವತಃ ಕೃಷ್ಣ ಅದನ್ನು ಕರ್ಕೊಂಡು ಹೋಗ್ತಾನೆ. ಈಶ್ವರ ಶರಮಂಚದಲ್ಲಿ ಮನೆಗಿರ್ತಾರೆ. ಕೃಷ್ಣ ಪಾಂಡವರ ಪರವಾಗಿ ತಾನು ಕೇಳ್ತಾನೆ, ಎಷ್ಟು ಕರುಣಾಳು. ಧರ್ಮರಾಜನ ಪ್ರಶ್ನೆ ಕೇಳೋದು ನಾನು ಕೇಳೋದಿಲ್ಲ ಅಂತ ಹೇಳ್ತಾನೆ ಧರ್ಮರಾಜ. ಭಾರಿ ಸಂಕೋಚ ಆಗುತ್ತೆ ಅಂತ ಕೇಳ್ತಾನೆ, ಎಷ್ಟು ಪುಣ್ಯಾತ್ಮ, ನಿಮ್ಮನ್ನು ಕೊಂದಿದ್ದು ತಾತ, ಸರಿಯೋ ತಪ್ಪು ಅಂತ ಯಾಕೆ ಕೇಳಿ ನಾನು ಅವರನ್ನು, ಸಾಧ್ಯ ಇಲ್ಲ ಅಂತ. ಕೃಷ್ಣ ಅವರ ಪರ ತಾನು ಕೇಳ್ತಾನೆ, ಏನು ಕರುಣಾನಿಧಿಯೋ ಹರಿಮಂತೇನು ಭಕ್ತಾಧೀನನು. ಮಕ್ಕಳ ಪರ ತಂದೆ ತಾಯಿಗೆ ಕೇಳೋ ಹಾಗೆ ಜಗತ್ತಿನ ತಂದೆ ಕೃಷ್ಣ. ಈಶ್ವರೇ ಧರ್ಮರಾಜನ ಭಾರಿ ಸಂಕೋಚ, ನಿಮ್ಮಿಂದ ಉತ್ತರ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದಾನೆ, ಉತ್ತರ ಕೊಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಕೃಷ್ಣ ನಾನು ಇವರಿಗೆ ಉತ್ತರ ಕೊಡೋಲ್ಲ, ನಾನೆಲ್ಲಿ ಇವರಲ್ಲಿ ಅಂತ ಹೇಳ್ತಾರೆ. ಎಷ್ಟು ಭೀಷ್ಮರು ವಿವೇಕ. ಇದೆಲ್ಲ ಧರ್ಮರಾಜಾದಿಗಳು ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೇವತೆಗಳಿವೆ. ಕಾಶಕ್ತಿಯನ್ನು ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು. ಇವ್ರು ಹೇಳೋದಕ್ಕೆ ನನಗೆಲ್ಲಿ ಇದೆ ಅಂತ ಹೇಳಿ, ನನಗೆ ಹೇಳೋ ಬುದ್ಧಿನೂ ಇಲ್ಲ, ನನಗೆ ಹೇಳೋ ಶಕ್ತಿನೂ ಇಲ್ಲ ಅಂತ ಹೇಳಿದ ಉತ್ತರ. ಶರಮಂಚದ ಮೇಲೆ ಮನೆಗೆ ರಕ್ತ ಸೋರಿ ಹೋಗಿದೆ, ಮೈಲಿ ಆಹಾರವೇ ಇಲ್ಲ. ಸ್ವಲ್ಪ ಹೊತ್ತು ಊಟ ಲೇಟ್ ಆದರೆ, ಕಾಫಿ ಲೇಟ್ ಆದರೆ ಡೊಲ್ಲಾಗಿರ್ತಾರೆ, ಮತ್ತೆ ಊಟ ಬಿಟ್ಟುಬಿಡಿ. ಅದು ಇವತ್ತೇ ಅಂತದೆ, ಎಷ್ಟು ದಿವಸ ಆಯ್ತು, ತಿಂಗಳು ಗಟ್ಟೆ ಮನೆಗಿದ್ದಾರೆ, ಏನಿಲ್ಲ ಆಹಾರವೇ, ನನಗೆ ಶಕ್ತಿನೇ ಇಲ್ಲ, ಮತ್ತು ಬುದ್ಧಿ ಇವರಿಗೆ ಹೇಳೋ ಬುದ್ಧಿ ನನಗೆ ಇಲ್ಲೇ ಇಲ್ಲ ಅಂತ ಹೇಳೋ ಕೃಷ್ಣ ಹೇಳ್ತಾರೆ. ಯೋಚನೆ ಮಾಡಬೇಡಿ, ನಿಮಗೆ ಹೇಳೋ ಶಕ್ತಿನೂ ಕೊಡ್ತೇನೆ, ಹೇಳೋ ಬುದ್ಧಿನೂ ಕೊಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಪರಮಾತ್ಮ ಎಲ್ಲರಿಗೂ ಬುದ್ಧಿ ಕೊಡೋದು ಅವನೇ, ಯೋವಂತ ಪ್ರವಿಶ್ಯ. ಬುದ್ಧಿನೂ ಕೊಡ್ತೇನೆ, ಶಕ್ತಿ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಆಶ್ಚರ್ಯವಾಯಿತು. ಶಕ್ತಿ ಬಂದೇ ಬಿಡ್ತು ಆ ಕ್ಷಣಕ್ಕೆ, ಇನ್ಸ್ಟೆಂಟ್ ಬಂದೆ, ಇನ್ಸ್ಟೆಂಟ್. ಒಳ್ಳೆ ಶಕ್ತಿ ತುಂಬಿಕೊಂಡು ಒಳ್ಳೆ ಜ್ಞಾನ ಕಾಣ್ತಾ ಇದೆ. ಈ ಶಕ್ತಿ ಬಂದ, ವಿಷಯ ತಿಳಿತಾ ಅಂದ್ರೆ ಅವ್ರು ಹೇಳ್ತಾರೆ, ಕೃಷ್ಣ ನನಗೀಗ ಜಗತ್ತೇ ಕಣ್ಣೆದ್ರೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅದು ಇದು ಅಲ್ಲ, ಏನು ಬೇಕಾದ್ರೂ ಕೇಳೋ ಸ್ಥಿತಿಯನ್ನು ಬಂದುಬಿಟ್ಟಿದೆ ಈಗ. ಅಂಥ ಜ್ಞಾನ ಕೊಟ್ಟಿದ್ದೀನಿ ಈಗ, ಅಂಥ ಶಕ್ತಿ ಕೊಟ್ಟಿದ್ದೀನಿ ನೋಡಿ. ದೇವರು ಮುಟ್ಟಿ ಕೂಡ ಮುಟ್ಟಿಲ್ಲ, ಎಂಥ ಶಕ್ತಿ ದೇವರು. ಇದಕ್ಕೆ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಅಂದರೆ ಪರಮಾತ್ಮ. ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ದೇವರ ಶಕ್ತಿ. ಆ ಕ್ಷಣದಲ್ಲಿ ಅಷ್ಟು ಜ್ಞಾನ ಕೊಟ್ಟ, ಅಷ್ಟು ಫಿಸಿಕಲ್ ಸ್ಟ್ರೆಂತು ಕೊಟ್ಟ, ಇಂಟೆಲೆಕ್ಚುಯಲ್ ಸ್ಟ್ರೆಂತು ಕೊಟ್ಟ. ಆಗ ಈ ಹೇಳಿ ಅಂತ ಕೇಳಿದ ತಕ್ಷಣ ಭೀಷ್ಮರು ಹೇಳ್ತಾರೆ, ಕೃಷ್ಣ ನನಗೆ ಒಂದು ಸಂಶಯ ಅಂತ ಕೇಳ್ತಾರೆ, ನನಗೆ ಒಂದು ಸಂಶಯ, ಅದು ಪುತ್ರ ಕೊಟ್ಟರೆ ಬಂದು ಹೇಳ್ತೇನೆ ಅಂತ ಹೇಳಿ. ಏನು ಸಂಶಯ ಅಂದರೆ, ಕೃಷ್ಣ ಪಾಂಡವರಿಗೆ ಹೇಳು ಅಂತೇಳಿ ನನಗೆ ಶಕ್ತಿ ಕೊಟ್ಟು ಜ್ಞಾನ ಕೊಟ್ಟು ಹೇಳಿಸ್ತೀಯಲ್ಲ, ನನಗಿದೆಲ್ಲ ಕೊಟ್ಟು ಹೇಳಿಸೋದಕ್ಕಿಂತ ನೀನೇ ಹೇಳ್ಬಿಡಬಾರ್ದಾಗಿತ್ತೆ ಅಂತ ಕೇಳಿದೆ. ನೀನೇ ಹೇಳಬಾರ್ದಾಗಿತ್ತೆ, ನನಗೆ ಯಾತಕ್ಕೆ ಹೇಳಿಸ್ಬೇಕು, ನನಗೆ ಯಾತಕ್ಕೆ ಮಾಡಿಸ್ಬೇಕು ಅಂತ ಕೃಷ್ಣ ಹೇಳ್ತಾರೆ. ಭೀಷ್ಮರೇ ನಾನು ಹೇಳ್ತೇನೆ ಅಂತ ಜನಕ್ಕೆ ಗೊತ್ತಾಗಿದೆ ಆಗಲಿ, ಭಗವದ್ಗೀತೆಗೆ ಹೇಳ್ಬಿಟ್ಟಿದ್ದೇನೆ ಆಗಲಿ, ನಾನು ಹೇಗೆ ಹೇಳ್ತೇನೆ ಅಂದರೆ ಆ ರೀತಿ ಯಾರು ಹೇಳೋದಕ್ಕೆ ಗೊತ್ತಾಗ್ಬಿಟ್ಟಿದೆ ಆಗಲಿ. ನಾನು ಏನು ತೋರಿಸ್ಬೇಕು ಗೊತ್ತಾ, ಈಗ ಹಾಗೆ ನಾನು ಹೇಳಿಸ್ತೇನೆ ತೋರಿಸ್ಬೇಕಾಗಿದೆ ಅಂತೇಳಿ. ನಾನು ಮಾಡಿ ಆಯಿತು, ಹಾಗೆ ಮಾಡಿಸ್ತೇನೆ ತೋರಿಸ್ಬೇಕಾಗಿದೆ. ಈಗ ದೇವರು ಮಾಡಬಲ್ಲ, ಮಾಡಿಸಬಲ್ಲ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಿ ಸಮರ್ಥ. ಈಗ ನಿಮಗೆ ಹೇಳಿಸ್ತೇನೆ ನಾನು, ನೀವು ಹೇಳಬೇಕು. ನಿಮ್ಮನ್ನು ಯಾತಕ್ಕೆ ಆಸೆ ಹೊಡಿದ್ದಾರೆ, ಎಷ್ಟೋ ಜನ ಇದ್ದಾರೆ ಹೇಳಿಸ್ಬೋದಲ್ಲ ಅಂತ ಕೇಳಿದರೆ, ಇವು ನನ್ನ ಪರಶುರಾಮ ರೂಪದ ಶಿಷ್ಯನಿ. 425 ವರ್ಷ ಪರಶುರಾಮ ಓದಿದ್ದಾರೆ, 425 ವರ್ಷ. ಅಷ್ಟು ಜ್ಞಾನ ವ್ಯರ್ಥ ಆಗಬಾರ್ದು, ಎಲ್ಲ ಜಗತ್ತಿಗೆ ಮುಟ್ಟಬೇಕು ಅಂತ ಹೇಳ್ತಾರೆ. ಇವತ್ತು ನೀರು ಹೋಗ್ತಾ ಇರುತ್ತೆ, ವೇಸ್ಟ್ ಆಗಬಾರ್ದು ಅಂತ ಹೇಳೋದಿಲ್ಲ. ನೀರು ಹೋಗ್ತಾ ಇರುತ್ತೆ, ಯಾರು ಉಪಯೋಗಿಸೋದಿಲ್ಲ, ವೇಸ್ಟ್ ಆಗಬಾರ್ದು. ನೀರು ಇದ್ರೆ ತಾನೇ ವೇಸ್ಟ್ ಆಗಲಿಕ್ಕೆ, ಅದೊಂದು ಆದಾಯ ಬೇರೆ ಇರ್ತದೆ. ನೀರು ಹೋಗೋದು ವೇಸ್ಟ್ ಆಗಬಾರ್ದಲ್ಲ, ನಿಮ್ಮ ಜ್ಞಾನ ವೇಸ್ಟ್ ಆಗಬಾರ್ದು, ನಮಗೆ ಅರ್ಥ ಆಗಬೇಕಾಗ. ಒಬ್ಬ ಜ್ಞಾನಿ ಸತ್ತ ಅಂದರೆ ಸ್ವಲ್ಪ ಹೋಗೋದಿಲ್ಲ,
ಜ್ಞಾನ ಭಂಡಾರನೇ ಹೋದಂತೆ ಲೆಕ್ಕ ಅಂತ ಹೇಳ್ತಾರೆ. ಜ್ಞಾನ ಭಂಡಾರ ಹೋದಂತೆ ಲೆಕ್ಕ. ಮನೆ ಹೋದರೆ ಮತ್ತೆ ಕಟ್ಟಿಸ್ಬೋದು, ಸಾಮ್ರಾಜ್ಯ ಮತ್ತೆ ಬರಬಹುದು. ಜ್ಞಾನಿಗಳಷ್ಟು ರಾಯರಂತೂ ಎಷ್ಟು ಜನ ಬರ್ತಾರೆ ಯೋಚನೆ ಮಾಡಿ. ವಿಕಾರ ಎಷ್ಟು ಜನ ಬರ್ತಾರೆ, ಶ್ರೀಮದ್ ಆಚಾರ್ಯ ಎಷ್ಟು ಜನ ಬರ್ತಾರೆ. ಎಷ್ಟು ಜನ ಸೂರ್ಯರಿದ್ದಾರೆ, ಒಬ್ಬನೇ ಸೂರ್ಯ ತಾನೇ ಇರೋದು. ಅದಕ್ಕೆ ನಿಮ್ಮ ಜ್ಞಾನ ಜಗತ್ತಿಗೆ ಮುಟ್ಟಬೇಕು. ಅದಕ್ಕಾಗಿ ನಿಮ್ಮ ಮೂಲಕ ಹೇಳ್ತೇನೆ ಅಂತ ಹೇಳಿದ ತಕ್ಷಣ ಭೀಷ್ಮರು ಹೇಳ್ತಾರೆ, ನಮಃ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇತಸೆ ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ವಕ್ಷೇ ಧರ್ಮಾನ್ಹಿ ಶಾಶ್ವತ ಅಂತ ಹೇಳಿ ಮಂಗಲಾಚರಣೆ ಮಾಡಿ 20,000 ಶ್ಲೋಕ ಹೇಳ್ತಾರೆ. ನೆನಪಿಡಬೇಕು. ಒಂದು ಸಣ್ಣ ಪುಟ್ಟ ಸ್ತೋತ್ರ ಹೇಳಿದ್ರೆ ಟೈಮ್, ಪ್ರಾತಃ ಸ್ತೋತ್ರ ಹೇಳಿದ್ರೆ ಟೈಮ್ ಇರೋದಿಲ್ಲ, ಶಕ್ತಿ ಇರೋದಿಲ್ಲ ಅಂತ ಹೇಳ್ತೇವೆ. ಒಂದು ಹನಿ ನೀರಿಲ್ಲ, ದೇವರಂತ ಶಕ್ತಿ ಕೊಟ್ಟಿದ್ದಾರೆ. 20,000 ಮಹಾಭಾರತ ಲಕ್ಷ ಶ್ಲೋಕ ಇದ್ದರೆ 1/5 ಅವ್ರ ಉಪದೇಶನೇ ಬೆಳೆಯುತ್ತೆ. ಚಿತ್ರವಿಚಿತ್ರ ಉಪದೇಶವನ್ನು ಮಾಡ್ತಾರೆ. ಧರ್ಮದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾರೆ. ಅನ್ನೊಂದು ಸತತವಾದ ಪ್ರಶ್ನೆಗಳು, ಸತತವಾದ ಉತ್ತರ ಸುರಿಮಳೆ ಮಾಡ್ತಾರೆ. ಎಲ್ಲ ಧರ್ಮರಾಜ ಕೇಳ್ತಾರೆ. ಅದರಲ್ಲೇ ವಿಷ್ಣು ಸಹಸ್ರನಾಮ ಬರೋದು. ಅದರಲ್ಲಿ ವಿಷ್ಣು ಸಹಸ್ರನಾಮವನ್ನು ನಾವು ಹೇಳ್ತಾ ಇದ್ದಾರೆ. ಪಕ್ಕದಲ್ಲೇ ಕೃಷ್ಣ ಕುಳಿತಿದ್ದಾನೆ. ಇದು ಬಹಳ ಆಶ್ಚರ್ಯ. ವಿಷ್ಣು ಸಹಸ್ರನಾಮ ಹೇಳ್ತಿದ್ರೆ ದೇವರು ಮೊದಲಲ್ಲಿ ಕೂತಿರ್ತಾನೆ ಅಂತ. ಅದನ್ನೇ ಘನ ಮಹಿಮ ಗಾಂಗೇಯ ಅನ್ನುತ್ತ ಗಾಯನವ ಕೇಳುತ್ತ ಗಗನಚರ ವಾಹನ ಇವು ಕಸರೊಡನೆ ಸೇರಿಸಿದ ಮನೆ ಮನೆಗಳಲ್ಲಿ ಗಾಂಗೇಯ ಅನ್ನುತ್ತ ಭೀಷ್ಮರಿಂದ ಋತನಾಗಿ ಪರಮಾತ್ಮ ಕೇಳ್ತಾ ಕೂತಿದ್ದಾನೆ. ಅದೆಲ್ಲ ಓದಿದೆ. ಭೀಷ್ಮರು ಕೃಷ್ಣನ ಸ್ಮರಣೆ ಮಾಡ್ತಾ ಮಾಡ್ತಾನೆ ಅಷ್ಟು ಅಪ್ಪಣೆ ಪಡೆದು ದೇವರು ಹೊರಟುಬಿಟ್ಟಿದ್ದಾರೆ. ಅದು ಅನುಶಾಸನ ಪರ್ವದ ಕೊನೆಯ ಭಾಗ. ಭೀಷ್ಮರು ತ್ಯಾಗವನ್ನು ಉಪದೇಶ 2 ಭಾಗ, ಶಾಂತಿ ಪರ್ವ, ಅನುಶಾಸನ ಪರ್ವ ಪೂರ್ತಿ ಭೀಷ್ಮೋಪದೇಶ. ಕೊನೆಯ ಘಟ್ಟದಲ್ಲಿ ಭೀಷ್ಮರು ದೇಹವನ್ನು ತ್ಯಾಗ ಮಾಡ್ತಾರೆ. ಕೃಷ್ಣ ಪಕ್ಕದಲ್ಲೇ ಕೂತಿರ್ತಾನೆ. ಇದು ಬಹಳ ಆಶ್ಚರ್ಯ. ಹೆತ್ತ ಮಕ್ಕಳು ಹೊಟ್ಟೆ ಪಕ್ಕದಲ್ಲಿ ಕೂಡ ಗ್ಯಾರಂಟಿ ಇಲ್ಲ ಇವತ್ತು. ಅದು ಔಟ್ ಆಫ್ ಕಂಟ್ರಿ, ಅದರಲ್ಲಿ ಮನೆಯಲ್ಲೇ ಇರೋದಿಲ್ಲ ಅಂತ ಕಾಲ ಇತ್ತು. ಕೃಷ್ಣ ಪಕ್ಕದಲ್ಲಿ ಕೂತಿದ್ದಾರೆ. ಅದಕ್ಕೆ ಅವರಿವರು ಧ್ಯಾನ ಮಾಡಬೇಡಿ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ದೇವರ ಧ್ಯಾನ ಮಾಡಿ. ದೇವರು ನಮ್ಮನ್ನು ಕಾಪಾಡೋದು ಯಾರೂ ಕಾಪಾಡೋದಿಲ್ಲ. ನಾರಾಯಣನ ನಾಮ ನೆರೆಬಾಹುದಲ್ಲದೆ ಆರೂ ಸಂಗಡ ಬಾಹುದಿಲ್ಲ. ಕೃಷ್ಣನ ನಾಮ ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾನೆ. ಈಗ ನಮಗೆ ವ್ರತ ಯಾಕೆ ಮಾಡಬೇಕು ಅರ್ಥ ಆಗುತ್ತೆ, ಏಕಾದಶಿ ಯಾತಕ್ಕೆ ಮಾಡಬೇಕು ಅರ್ಥ ಆಗುತ್ತೆ. ಅವನು ಬರೋದು ನಮ್ಮ ಜೊತೆಗೆ, ಕಂಡವರು ಬರೋದಿಲ್ಲ. ಅದಕ್ಕೋಸ್ಕರ ಪಕ್ಕದಲ್ಲಿ ಕೂತಿದ್ದಾನೆ. ದೇಹ ಬಿಡ್ತಾ ಬಿಡ್ತಾ ಆರು ಹೊಟ್ಟೋಗಿಬಿಟ್ಟಿರ್ತಾರೆ ಭೀಷ್ಮರು. ಅದನ್ನೇ ಭೀಷ್ಮ ಮುಕ್ತಿ ಪ್ರದಾಯಕ. ಕೃಷ್ಣ ಅವ್ರಿಗೆ ಏನು ಕೊಟ್ಟ? ಮುಕ್ತಿಯನ್ನೇ ತಿರುಗಿಸಿಬಿಟ್ಟ. ಮುಂದೆ ಸದ್ಗತಿಗೆ ಹೋಗ್ತಾರೆ. ಮೊದಲು ವಸುವಾಗಿ 100 ರೂಪಾಯಿಗೆ ಹೋಗ್ತಾರೆ, ಮುಂದೆ ಸದ್ಗತಿಗೆ ಹೋಗ್ತಾರೆ. ಭೀಷ್ಮರ ಅವಸಾನವಾಯಿತು. ಭೀಷ್ಮರ ಹಿಡಿಯುತ್ತಾರೆ. ಎಂಥ ಮಹಾಜ್ಞಾನಿಗಳು. ಮೈಯೆಲ್ಲ ಬಾಣ ಚುಚ್ಚಿತ್ತವ್ರಿಗೆ, ಮೈಯೆಲ್ಲ ಬಾಣ. ಒಂಚೂರು ಮುಳು ಚುಚ್ಚಿದ್ರೆ ನಾವು ಅಷ್ಟು ದುಃಖ ಪಡ್ತಿರ್ತಾರೆ ಮನುಷ್ಯ. ಅರ್ಜುನನ ಬಾಣ ಮತ್ತೆ ಅವರದ್ರ ಬಾಣ ಅಲ್ಲ, ಅರ್ಜುನನ ಬಾಣ ಚುಚ್ಚಿದ್ರೆ ಎಷ್ಟು ಶಾರ್ಪೆಸ್ಟ್ ವೆಪನ್ ಅದು. ಅಂಥವರು ಕೊನೆಯ ಸಂದೇಶ ಕೊಡ್ತಾರೆ, ನನ್ನನ್ನು ದಹನ ಮಾಡಬೇಕಾದ್ರೆ ಈ ಬಾಣಗಳ ಸಮೇತ ದಹನ ಮಾಡಿ. ಕ್ಷತ್ರಿಯನಿಗೆ ಶಸ್ತ್ರ ಯಾವಾಗಲೂ ಇರಬೇಕು. ಬ್ರಾಹ್ಮಣರಿಗೆ ಶಾಸ್ತ್ರ, ಕ್ಷತ್ರಿಯರಿಗೆ ಶಸ್ತ್ರ. ಇದ್ರ ಸಮೇತ ನಾನು ದಹನ ಮಾಡಿ ಅಂತ ಕೇಳಿದಾಗ ಆ ರೀತಿಯೇ ಮಾಡ್ತಾರೆ. ಆಗ ಎಲ್ಲ ಮುಗಿದಿದೆ. ಆ ಸಮಯಕ್ಕೆ ಗಂಗಾದೇವಿ ಬರ್ತಾಳೆ. ಸ್ವತಃ ತುಂಬ ದುಃಖ ಪಡ್ತಾಳೆ ಗಂಗಾದೇವಿ. ನನ್ನ ಮಗ ಎಂಥ ಮಗ ಹೊರಟು ಬಿಟ್ಟ, ಯಾಕೆ ಅಳ್ತಿ ಅಂತ ಕೃಷ್ಣ ಕೇಳಿದರೆ ಹೇಳ್ತಾಳೆ, ಇಂಥವನಿಗೆ ಮದುವೆಯಾಗಿಲ್ಲ, ಮಕ್ಕಳಿಲ್ಲ, ಅವನಿಗೆ ಶ್ರಾದ್ದಪಕ್ಷ ಮಾಡೋರೇ ಇಲ್ಲ, ಅದಕ್ಕೆ ದುಃಖ ಪಡ್ತೀನಿ ಅಂತ ಹೇಳಿದೆ. ಕೃಷ್ಣ ಹೇಳ್ತಾನೆ, ನೀವು ಯೋಚನೆ ಮಾಡಬೇಡ ಗಂಗಾದೇವಿ, ನಾನೊಂದು ವರ ಕೊಡ್ತೇನೆ. ಅವನಿಗೆ ಒಬ್ಬ ಮಗ ಇದ್ದರೆ ಅವನು ಶ್ರಾದ್ದಪಕ್ಷ ಮಾಡ್ತಿದ್ದೆ 2 ದಿವಸ ಅಷ್ಟೇ. ಅದು ಕೂಡ ಈಗ ಅದು ಗ್ಯಾರಂಟಿ ಇಲ್ಲ, ಇದು ಅಷ್ಟಿತ್ತು. ಆದರೆ ನಾವು ವರ ಕೊಡ್ತೇನೆ, ಇನ್ನು ಮೇಲೆ ಅಷ್ಟು ವರ್ಷ ಇಷ್ಟು ವರ್ಷ ಇಲ್ಲ, ಮುಂದೆ ಬರ್ತಕ್ಕಂಥ ಎಲ್ಲ ವರ್ಷಗಳ ಕಾಲ ಪ್ರತಿ ಭೀಷ್ಮಾಷ್ಟಮಿ ದಿವಸ ಜಗತ್ತಿನ ಎಲ್ಲರೂ ಅರ್ಘ್ಯ ಕೊಡಬೇಕು ಅಂತ ಹೇಳ್ತಾರೆ. ಎಂಥ ಭಾಗ್ಯ ಭೀಷ್ಮರು ಎಲ್ಲರೂ ಕೂಡ. ಅದು ತಂದೆ ಇದ್ದವರು ಕೂಡ. ಇದು ಬಹಳ ಆಶ್ಚರ್ಯ. ಸಾಮಾನ್ಯ ತರ್ಪಣ ತಂದೆ ಕೊಡಬೇಕಾದ್ರೆ ಇರಬಾರ್ದು ಅಂತ ಭೀಷ್ಮರಿಗೆ ಎಲ್ಲರೂ ಬರೋದು. ಜೀವನ್ ಪಿತಾಪಿ ಕುರ್ವೀತ ತರ್ಪಣಂ ಯಮ ಭೀಷ್ಮ ಯೋಗು. ಯಮತರ್ಪಣ ಭೀಷ್ಮ ತರ್ಪಣಕ್ಕೆ ಎಲ್ಲರೂ ಅಧಿಕಾರಿಗಳೇ. ಉಪನಯನ ಆಗಿದ್ದರಾಯ್ತು, ಕೊಡಲೇಬೇಕು ಅಂತ ನಿಯಮ. ಕೃಷ್ಣ ಮಾಡಿದ ಶಾಸನ ಆಯಿತು. ಆಗ ಗಂಗಾದೇವಿ ಸಮಾಧಾನವಾಯಿತಂತೆ. ಇದನ್ನು ಅರ್ಥ ಮಾಡ್ಕೊಂಡು ಭೀಷ್ಮಾಷ್ಟಮಿ ದಿವಸ ತಪ್ಪದೇ ಅರ್ಥ ಕೊಡಬೇಕು ಅಲ್ಲ, ಕೊಡಲೇಬೇಕು ಅನ್ನೋ ತತ್ವವನ್ನು ಹೇಳ್ತಾರೆ. ಕೃಷ್ಣ ಮಾಡಿದ ಒಂದು ವಿಶಿಷ್ಟ ಅನುಗ್ರಹ ಇದೆ. ಕಾರಣ ಏನು? ಅಗ್ರ ಪೂಜೆ ಮಾಡಲಿಕ್ಕೆ ಹೇಳಿದವರು ತುಂಬಿದ ಸಭೆ. ಯಾರಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಕೇಳಿದರೆ, ಕೃಷ್ಣಂ ಪೂಜ್ಯತಮಂ ಪ್ರಭು. ಕೃಷ್ಣನೇ ಅಗ್ರ ಪೂಜೆ ಅಂತ ಹೇಳಿದ್ರಲ್ಲ, ಕೃಷ್ಣ ಭೀಷ್ಮರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ನೋಡಿ. ಯಾರು ದೇವ್ರ ಪೂಜೆ ಮಾಡ್ತಾರೋ, ಯಾರು ಮಾಡಿಸ್ತಾರೋ, ದೇವರು ಅವ್ರಿಗೆ ಹೇಗೆ ಮೇಲೆತ್ತಾನೆ ಅಂತ ಹೇಳೋದಕ್ಕೆ ಭೀಷ್ಮರು ಸಾಕ್ಷಿ. ಅವರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಹೆಸರು ಪಿತಾಮಹ ಅಂತ ಅವ್ರ ಹೆಸರು. ಕುರುಕುಲ ಪಿತಾಮಹ. ಮತ್ತೆ ವಿಶ್ವ ಪಿತಾಮಹ ಅಂತ ನೆನಪಾಗೋದು ಭೀಷ್ಮರೇಣಿ.
ಇಂಥ ದಾಖಲೆ ಮಾಡಿದಂಥ ಹಿರಿಮೆ ಭೀಷ್ಮರದಾಯಿತು. ಕಾರಣ ಏನು? ದೇವರನ್ನು ಆರಾಧನೆ ಮಾಡಿ ಅಂತ ಸಂದೇಶ ಕೊಟ್ಟ ಮಹಾನುಭಾವ. ಮತ್ತು ಮನೆ ಯಜಮಾನರಿರ್ತಾರೆ, ದೇವ್ರ ಪೂಜೆ ಕಂಡ್ರಾಗೋದಿಲ್ಲ ಅಂತ ಇರ್ತಾರೆ, ಯಥ ಪಿತಾಮಹರವರೆಲ್ಲ ಕೂಡ ಏನು ಪ್ರಯೋಜನ. ಹಿರಿಯರಾಗಿದ್ದವರು ಅವರಿಂದ ನಾವು ಧನ ಎಕ್ಸ್ಪೆಕ್ಟ್ ಮಾಡಬಾರ್ದು, ಜ್ಞಾನ ಎಕ್ಸ್ಪೆಕ್ಟ್ ಮಾಡಬೇಕು. ವಯಸ್ಸಾದವರಿಂದ ಬರ್ತಕ್ಕ ದೊಡ್ಡ ಅನುಭವದ ಜ್ಞಾನ ಇರ್ತದೆ. ಅದನ್ನು ಹೇಳಿದರೆ ಅವರು ನಿಜವಾದ ಹಿರಿಯರಾಗ್ತಾರೆ. ಸಾರ್ಥಕವಾಯಿತು ಭೀಷ್ಮರ ಜೀವನ. ಆಮೇಲೆ ಧರ್ಮರಾಜ ಕೃಷ್ಣ ಬಂದ, ಧರ್ಮರಾಜನ ಕೇಳಿದ. ಧರ್ಮರಾಜ ಸಮಾಧಾನವಾಯ್ತು ನನಗೆ, ಪ್ರಶ್ನೆಗೆಲ್ಲ ಉತ್ತರ ಬಂತ ಅಂತ ಕೇಳಿದ. ಧರ್ಮರಾಜ ಹೇಳಿದಂತೆ, ಕೃಷ್ಣ ನನ್ನ ದುಃಖ ಜಾಸ್ತಿ ಆಗಿಬಿಡ್ತು ಅಂತ ಹೇಳಿ, ನಾನು ಕಡಿಮೆ ಆಗಲಿಲ್ಲ, ದುಃಖ ಜಾಸ್ತಿ ಆಗಿಬಿಡ್ತು. ಇಷ್ಟೊತ್ತು ಹೇಳಿದ್ದೇನು ಅಂತ ಕೇಳಿ, ಇಷ್ಟೊತ್ತು ಹೇಳಿದ್ದೇನು, ಕೃಷ್ಣ ಹೇಳಿದ್ದೇನು ನಿನಗೆ, ತಪ್ಪಲ್ಲ ಅಂತ ಹೇಳಿಲ್ವಾ? ಹೌದು ಕೃಷ್ಣ, ನಾನು ಇಷ್ಟು ದಿವಸ ಒಂದು ದುಃಖ ಇತ್ತು, ತಾತನ್ನು ಕೊಂದೆ, ಈಶ್ವರನ್ನು ಕೊಂದೆ ಅಥವಾ ತುಂಬ ದುಃಖ ಪಡ್ತಾ ಇದ್ದೆ. ಈಗೇನಾಯ್ತು ಗೊತ್ತಾ? ಇಂಥ ಜ್ಞಾನಿಯಾದ ಭೀಷ್ಮರು ಕೊಂದುಬಿಟ್ಟೆ ದುಃಖ ಆಗ್ತಾ ಇದೆ. ಇಂಥ ಜ್ಞಾನಿಗಳನ್ನು ಕೊಂದುಬಿಟ್ಟಲ್ಲ. ಅದರ ವಿಚಾರ ದಾರಿ ಹೇಗಿದೆ ನೋಡಿ ಧರ್ಮರಾಜನ. ಎಷ್ಟು ಧರ್ಮ ಸೂಕ್ಷ್ಮ ಅಂದರೆ ಆದಷ್ಟು ಯಮದೇವರು ಎಷ್ಟು ಉಗ್ರನೋ ಧರ್ಮರಾಜ ಅಷ್ಟೇ ಶಾಂತ. ನಾನು ಯಾರನ್ನೋ ಕೊಲ್ಲಲಿಲ್ಲ. ಈಗ ಇಂಥ ದಿವ್ಯ ಜ್ಞಾನಿಗಳು 20,000 ಶ್ಲೋಕ ಬಡ 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 ಹೇಳಿದವರು, ನಿನ್ನ ಪರಿಸರಾಮೃತದ ಶಿಷ್ಯರು, ನಿನ್ನ ಪರಮಾನುಗ್ರಹಕ್ಕೆ ಪಾತ್ರರು, ಇಂಥವ್ರನ್ನು ಕೊಂದು ಬಿಟ್ಟನಲ್ಲ. ಯಾರೇ ಕೊಂದಿದ್ರು ನಾನು ತಾನೇ ರಾಜಕಾರಣ ಅದಕ್ಕೆ. ಆದ್ದರಿಂದ ನಾನು ತುಂಬ ದುಃಖ ಆಯಿತು ಅಂತ ಹೇಳಿದಂತೆ. ಆಗ ಕೃಷ್ಣ ಹೇಳ್ತಾನೆ, ವೇದವ್ಯಾಸರು ಹೇಳ್ತಾರೆ, ಧರ್ಮರಾಜ ಒಂದು ಕೆಲಸ ಮಾಡು, ನಿನಗೆ ಈ ರೀತಿ ಹೋಗೋ ಸಂಭವ ಇಲ್ಲ, ಒಂದು ಕೆಲಸ ಮಾಡು. ಅಪಾಪೇ ಪಾಪ ಸಂಕಿತ್ವ ಅಶ್ವಮೇಧೈಹಿ ಯಜಾಚ್ಯುತಂ. ಅಶ್ವಮೇಧ ಯಾಗ ಮಾಡು, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಯಾಗಕ್ಕೆ ಪ್ರಸಕ್ತಿ. ಅಶ್ವಮೇಧ ಯಾಗ ಮಾಡಿದರೆ ಎಂಥ ಪಾಪನ ಪರಿಹಾರ ಆಗುತ್ತೆ ಅಂತ ಒಂದು ನಿಯಮ. ಎಂಥ ಪಾಪಕ್ಕೂ ಪರಿಹಾರ ಅಶ್ವಮೇಧ ಯಾಗ, ಅದನ್ನು ಮಾಡು, ಸರಿ ಹೋಗುತ್ತೆ. ಆಯ್ತಾ ಅಂತ ಕೇಳಿದಂತೆ ಧರ್ಮರಾಜನಿಗೆ ಆಗ ಸಮಾಧಾನ ಆಯಿತು. ಯಾಗಕ್ಕೆ ಸಿದ್ಧತೆ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಈ ಪರ್ವದಲ್ಲಿ ಅನೇಕ ಮಾಹಿತಿಗಳನ್ನು ಕೊಡ್ತಾರೆ. ಇದೆಲ್ಲ ಮುಗಿದಾಗಿದೆ, ರಾಜ್ಯಭಾರ ಪ್ರಾರಂಭವಾಯಿತು, ಅಶ್ವಮೇಧ ತಯಾರಿ ಮಾಡ್ಕೊತಾ ಇದ್ದಾನೆ. ಆ ಹಂತದಲ್ಲಿ ಧರ್ಮರಾಜ ಹೇಗೆ ರಾಜ್ಯಭಾರ ಮಾಡಿದ, ಅದು ಎಲ್ಲಿ ವಾಸ ಮಾಡಿದ ಅಂದರೆ ಪಾಂಡುರಾಜನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವರ ಅಪ್ಪನ ಮನೆ ಇತ್ತಲ್ಲ, ಅವರಲ್ಲಿ ಅದನ್ನು ತನ್ನ ಮನೆಯನ್ನಾಗಿ ಮಾಡ್ಕೊತಾನೆ. ಅಲ್ಲಿ ವಾಸವನ್ನು ಮಾಡ್ತಾನೆ. ಅತ್ಯಂತ ವಿರಕ್ತನಾಗಿ ಬಿಡ್ತಾನೆ. ಎಲ್ಲ ಭೋಗ್ಯ ಭಾಗ್ಯಗಳನ್ನು ತ್ಯಾಗ ಮಾಡಿಬಿಡ್ತಾರೆ ಮಹಾನುಭಾವ. ಎಲ್ಲ ಭೋಗ ಭಾಗ್ಯಗಳ ತ್ಯಾಗವನ್ನು ಮಾಡಿಬಿಡ್ತಾನೆ. ಮತ್ತು ರಾಜರಾಗೋದೇ ಭೋಗ ಮಾಡಲಿಕ್ಕೋಸ್ಕರ. ಮತ್ತು ಮಂತ್ರಿ MP ಆದ ಅಂದರೆ ಅವನು ಉಚ್ಚಾಪಟ್ಟಿ ವರ್ತಿಸ್ಬಿಡ್ತಾರೆ ಅಂತ ಕಾಲ ಇದೆ. ಆದರೆ ಅಂಥ ಚಕ್ರವರ್ತಿಯಾಗಿ ಏನೂ ಭೋಗ ಪಡೆದೇ ಇದ್ದ ವ್ಯಕ್ತಿ ಅಂದರೆ ಧರ್ಮರಾಜ. ವನಿತಾ ನಿವೃತ್ತ, ಯಾವ ಭೋಗನೂ ಇಲ್ಲ. ಗೋವ್ರತಾದಿ ವ್ರತಯುಕ್ತ, ವಾದಿರಾಜ ಸ್ವಾಮಿ ಬರೀತಾರೆ ವಿಷ್ಣು ಪಂಚಕಾದಿಗಳನ್ನು, ಚಾಂದ್ರಾಯಣಾದಿ ವ್ರತವನ್ನು ಮಾಡ್ತಾ ಇದ್ದಾನಂತೆ. ಯಮದೇವರ ಅವತಾರ ನೆನಪಿರ್ಬೇಕು ನಮಗೆ. ಯಮದೇವರ ಅವತಾರವಾದ ಧರ್ಮರಾಜನೇ ಎಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನಾವು ಎಷ್ಟು ವ್ರತಾದಿಗಳನ್ನು ಮಾಡಬೇಕು ಗೊತ್ತಾಗ. ಚಾತುರ್ಮಾಸ್ಯ ಕಾಲ ಇದು, ಶ್ರೇಷ್ಠವಾದ ಕಾಲ. ಇಂಥ ಅವಕಾಶವನ್ನು ಮತ್ತೆ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಹೋದ ಮತ್ತೊಂದು ವರ್ಷ ಬರುತ್ತೆ ಅಂತಲ್ಲ, ತಿಂಗಳು ಬರುತ್ತೆ ಅಲ್ಲ, ಮಾಸ ಬರುತ್ತೆ ಅಲ್ಲ, ವಾರ ಬರುತ್ತೆ ಅಲ್ಲ, ಹೋದ ಒಂದು ಕ್ಷಣ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇನ್ನೊಮ್ಮೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು. ಧರ್ಮರಾಜ ನಮಗೆಲ್ಲ ಆದರ್ಶಪ್ರಾಯನಾದ ಮಹಾನುಭಾವ. ರಾಜನಾಗಿ ಯಾವ ಸಾಮಾನ್ಯ ಪ್ರಜೆಯೂ ಅಷ್ಟು ಸುಲಭವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಸಹಜೀವನವನ್ನು ಸಾಗಿಸ್ತಾನೆ. ಮಾತೆತ್ತಿದ್ರೆ ವಿರಕ್ತಿಯ ಮತ್ತೊಂದು ರೂಪದಂತೆ ಇದ್ದಾನೆ ಪುಣ್ಯಾತ್ಮ. ಆತನ ಯಾವ ಭೋಗ ಭಾಗ್ಯಗಳು ಸರ್ವಾತ್ಮನ ತ್ಯಾಗ ಮಾಡಿ ರಾಜ್ಯಭಾರವಾದ ಚೆನ್ನಾಗಿ ಮಾಡ್ತಿದ್ದಾರೆ. ಆ ಬಗ್ಗೆ ಯೋಚನೆ ಇಲ್ಲ. ರಾಜ್ಯಭಾರದಲ್ಲಿ ಸಂಪೂರ್ಣ ಪ್ರಾಮಾಣಿಕ. ಭೋಗ ಬಂದಾಗ ಮಾತ್ರ ಪೂರ್ತಿ ವಿರಕ್ತ. ಎಲ್ಲ ಬಿಟ್ಟುಬಿಡ್ತಾರೆ, ಅದು ಸರಿಯಲ್ಲ. ಎಲ್ಲ ಬಿಡೋದು ಕರ್ತವ್ಯ ಭ್ರಷ್ಟರಾಗ್ತಾರೆ, ಅದು ಸರಿಯಲ್ಲ. ಕರ್ತವ್ಯ ಬಿಟ್ಟಿಲ್ಲ, ಭೋಗವನ್ನು ಅನುಭವಿಸಿಲ್ಲ. ಇದು ಆತನ ರಾಜ್ಯಭಾರದ ರೀತಿಯಾಗಿತ್ತು. ಆಮೇಲೆ ಭೀಮಸೇನ ದೇವರು ಯುವರಾಜರಾಗಿದ್ದಾರಾಗ. ಭೀಮಸೇನ ಯುವರಾಜ ಅಂದರೆ ಯುವರಾಜನೇ. ಜಗತ್ತಿನ ಅಂತ ಯುವರಾಜ ಮತ್ತೊಬ್ಬ ಸಿಗೋದಿಲ್ಲ. ನಿಜವಾದ ಅರ್ಥದಲ್ಲಿ ಭೀಮಸೇನ ಅಂದರೆ ಭೀಮಸೇನ ಸಮೋನಾಸ್ತಿ ಸೇನೆಯೋ ಉಭಯೋರತಿ ಅಂತ ಮತ್ತೊಬ್ಬ ವ್ಯಕ್ತಿಯನ್ನೇ ಜೀವಕೋಟಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭೀಮಸೇನ ಯುವರಾಜನಾಗಿ ಹೆಸರಿಗೆ ಯುವರಾಜ. ಧರ್ಮರಾಜ ಎಲ್ಲ ಕಾರ್ಯ ಮಾಡ್ತಿದ್ದು ಭೀಮಸೇನ ದೇವರೇ. ಎಲ್ಲ ಕಾರ್ಯ ಧರ್ಮರಾಜನ ರಾಜ್ಯ ಯಶಸ್ವಿ ಆಯಿತು ಅಂದರೆ ಭೀಮಸೇನ ದೇವರ ಕಾರಣ. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಧರ್ಮರಾಜನಿಗೆ ಅಷ್ಟು ಅನುಕೂಲವನ್ನು ಮಾಡಿಕೊಡ್ತಾರೆ. ಅವ್ರು ವಾಸ ಮಾಡ್ತಿದ್ದಲ್ಲಿ ಭೀಮಸೇನ ದೇವರು ಅಂದರೆ ಭೀಮಸ್ತು ದುರ್ಯೋಧನಮೇವ ಸದ್ಮ. ದುರ್ಯೋಧನ ಮನೆ ಪ್ರವೇಶ ಮಾಡಿದ್ರು. ದುರ್ಯೋಧನ ಮನೆಯಲ್ಲಿ ಭೀಮಸೇನ ದೇವರು ವಾಸ. ನಮಗೆ ಆಶ್ಚರ್ಯ ಇತ್ತು, ಅಯೋಗ್ಯನ ಮೇಲೆ ವಾಸ ಮಾಡಿಬಿಟ್ರಲ್ಲ ಅಂತ ಕೇಳಿದರೆ ಭೀಮಸೇನ ದೇವರು ಹೇಳ್ತಾರೆ, ಅಯೋಗ್ಯನ ಮನೆ ದುರ್ವಾಸನೆ ಆಗಿರುತ್ತೆ. ಬಾಗಿಲು ತೆಗಿತಾರೆ, ಗಾಡಿ ಹಾಕ್ತಾರೆ, ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಕೊಳಕ ಮನೆಯೊಳಗೆ ಗಾಡಿ ಬೀಸಿದ್ರೇ ಕ್ಲೀನ್ ಆಗುತ್ತೆ. ವಾಯುದೇವರ ಮೇಲೆ ಯಾವ ಪಾಪ ಇರುತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ಪವನ ಪ್ರವೇಶ ಮಾಡಿದಾಗ
ಅಸಿದ್ಧಿ ಹೆಸರೇ ಇಲ್ಲ. ಅದೇನೇ ಇರಲಿ, ದುರ್ಯೋಧನ ಮನೆ ಅಂತ ಆಗಲಿಲ್ವಾ ಅಂದರೆ ದುರ್ಯೋಧನ ಮನೆಯ ಜನಗಳ ಟ್ಯಾಕ್ಸಿ ದುಡ್ಡಿನ ಮನೆ ಅದು. ದುರ್ಯೋಧನ ಕಟ್ಸ್ಕೊಂಡ ಮನೆ ಸ್ವಂತ ಮನೆ ಅಲ್ಲ. ಇವತ್ತು ಏನೇ ಹೊತ್ತು ಸರ್ಕಾರಿ ಕ್ವಾರ್ಟರ್ಸ್ ಇದ್ದರೆ ಅದು ಜನಗಳ ದುಡ್ಡಿಂದ ಬಂದಿದ್ದೆ ಹೊರತು ಸ್ವಂತ ಆಸ್ತಿಯಿಂದ ಯಾರು ಮಾಡೋದಿಲ್ಲ. ಮನೆಗೆ ಒಯ್ದಿದ್ರೆ ಸಾಕಾಗಿದೆ, ಸ್ವಂತ ಆಸ್ತಿ ಯಾಕೆ ಯಾರು ಕಟ್ಟೋದಿಲ್ಲ. ಇದು ಜನಗಳ ಸ್ವತ್ತು, ಪ್ರಜೆಗಳ ರಾಜ್ಯ. ಇದು ನಿಜವಾದ ಅರ್ಥದಲ್ಲಿ ಪ್ರಜಾರಾಜ್ಯ ಅಂದರೆ ರಾಮರಾಜ್ಯ ಭೀಮರಾಜ್ಯವೇನೆ. ಇದರಲ್ಲಿ ವಾಸ ಮಾಡೋ ಹಕ್ಕು ಅವರಿಗಿರಲಿಲ್ಲ, ಪ್ರಜೆಗಳ ದುಡ್ಡನ್ನು ಉಪಯೋಗಿಸಿದ್ದಾನೆ. ಅದು ಪಾಪ ಕಾರ್ಯಕ್ಕೆ ವಿನಿಯೋಗವಾಗಿ ಜನಗಳ ದುಡ್ಡು ದುರ್ವಿನಿಯೋಗ ಆಗಿದೆ. ಈಗ ನಾನು ವಾಸ ಮಾಡುತ್ತಾ ಪವಿತ್ರಗೊಳಿಸ್ತೇನೆ ಅಂತ ಹೇಳಿ ದಿವಸದಲ್ಲಿ ಪ್ರವೇಶ ಮಾಡಿದ್ದಾರೆ. ಇದರಿಂದ ನಮಗೊಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕಟ್ಸಿದ ಮನೆ ತಗೋಬಹುದಾ ಅಂತ ಕೆಲವು ಪ್ರಶ್ನೆಗೆ ಉತ್ತರ ಇದೆ. ದುರ್ಯೋಧನ ಮನೆ ಪ್ರೀತಿಯಲ್ಲಿ ವಾಸ ಮಾಡಿದ ಮೇಲೆ ನಿಶ್ಚಿಂತೆಯಾಗಿ ತಗೋಬಹುದು. ಮತ್ತೆ ಹೇಗೆ ಶುದ್ಧಿ ಆಗಬೇಕು ಅಂದರೆ ಪವಮಾನ ಪ್ರವೇಶ ಮಾಡಿದ್ರೆ ಶುದ್ಧಿ ಆಯಿತು, ಪವಮಾನ ಹೋಮ ಮಾಡಿಸಿ ಶುದ್ಧಿ ಆಗುತ್ತೆ ಅಷ್ಟೇ. ಆದರೆ ಗಂಡು ಮನೆ ತಗೊಳ್ಬಾರ್ದು ಅಂತ ಏನೂ ಇಲ್ಲ. ಮನೆ ಹೊಸ ಕಟ್ಟಿ ಪರವಾಗಿಲ್ಲ, ಗಂಡು ಮನೆ ವಾಸ ಮಾಡಿದ್ರು ತಪ್ಪಲ್ಲ. ಆದರೆ ವಾಯುದೇವರು ಅದರಲ್ಲಿ ಇರಬೇಕು. ಸರ್ವಮೂಲ ಗ್ರಂಥ ಇದ್ದರೆ ವಾಯುದೇವರು ಬಂದಾಗ ಆಯ್ತಲ್ಲ. ಪವಮಾನ ಹೋಮ ಸರ್ವಮೂಲ ಗ್ರಂಥಗಳು ಭಾಗವತಾದಿ ಗ್ರಂಥಗಳು ಬಂತು ಅಂದರೆ ಯಾವ ಆಸುರ ಶಕ್ತಿ ಇರೋದಿಲ್ಲ. ಆದ್ದರಿಂದ ನಿಶ್ಚಿಂತೆಯಾಗಿರ್ಬೋದು. ಭೀಮಸೇನ ಭೋಗ ತ್ಯಾಗ ಮಾಡಿಲ್ಲ, ನೆನಪಿರಲಿ. ಭೀಮಸೇನ ಭೋಗ ತ್ಯಾಗ ಮಾಡಿಲ್ಲ. ಎಲ್ಲ ಭೋಗಗಳನ್ನು ಕೂಡ ಯುವರಾಜನ ಅನುಭವಿಸ್ತಾನೆ ಇದ್ದಾರೆ. ಇದು ಭೀಮಸೇನನ ಆಳ್ವಿಕೆ. ಧರ್ಮರಾಜ ಎಲ್ಲ ಭೋಗ ತ್ಯಾಗ ಮಾಡಿ ರಾಜನಾದ, ಎಲ್ಲ ಭೋಗ ಸಮೇತನ ಇವರಿದ್ದಾರೆ. ಇದು ಹೊಸ ವಿಚಾರ. ನಮ್ಮ ಜನಕ್ಕೊಂದು ಕಲ್ಪನೆ ಇರ್ತದೆ, ಅಥವಾ ತಪ್ಪು ಕಲ್ಪನೆ ಇರ್ತದೆ. ಇವತ್ತು ಶಾಸ್ತ್ರ ಓದೋದು ಅಂದರೆ, ಧರ್ಮಾನುಷ್ಠಾನ ಮಾಡೋದು ಅಂದರೆ ಎಲ್ಲ ಭೋಗ ಬಿಟ್ಟುಬಿಡೋದು ಇರಬಹುದು. ಯತಿಗಳು ಹಾಗೆಲ್ಲ ಬಿಡ್ಬೋದು, ಏನು ತಪ್ಪಲ್ಲ. ಆದರೆ ಎಲ್ಲರೂ ಬಿಡಬೇಕು ಅಂತಿಲ್ಲ. ಗೃಹಸ್ಥರೇ ಬಿಡಬೇಕಾದ ಕಾರಣ ಇಲ್ಲ. ಪುರಂದರದಾಸರಂಥವ್ರು ಗೃಹಸ್ಥರಾಗಿದ್ದೇ ಸಾಧನೆ ಮಾಡಬಹುದು. ವಿಜಯದಾಸರೆಲ್ಲ ದಾಸರೆಲ್ಲ ಅಂಥವರೇ. ಆದ್ದರಿಂದ ತಪ್ಪಲ್ಲ. ಭೀಮಸೇನ ದೇವರು ಹಾಗಿದ್ದಾರೆ. ಅವ್ರು ಯಾವ ಭೋಗವನ್ನು ಬಿಟ್ಟಿಲ್ಲ. ಆದರೆ ಯಾವ ಭೋಗದ ಅನುಸಂಧಾನದಲ್ಲೂ ಕೂಡ ಧರ್ಮರಾಜನ ವೈರಾಗ್ಯಕ್ಕಿಂತ ಜಾಸ್ತಿ ಪುಣ್ಯ ಇವರು ಬರ್ತಿತ್ತು. ಅಂತಹ ಜೀವನ ಇದೆ. ಅದೇ ಈಸಬೇಕು, ಇದು ಜಯಿಸಬೇಕು. ಕೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡೋದು ಹಾಗೆ. ವಸ್ತು ಬಿಟ್ಟು ಜೀವನ ಒಂದು, ವಸ್ತುವಿನ ಮಧ್ಯೆ ಇದ್ದು ಕೂಡ ವೈರಾಗ್ಯ ಇಟ್ಟು ಇನ್ನೊಂದು ವಸ್ತು. ಇದೆಲ್ಲರಿಗೂ ಬರೋದಿಲ್ಲ. ಇವತ್ತು ಎಕ್ಸ್ಪರ್ಟ್ ಸಾಧಾರಣ ಕಲಿತಾ ಇರ್ತಾನೆ, ಕಾರನ್ನು ವೆಹಿಕಲ್ ಕಲಿತಿರ್ತಾನೆ, ಸ್ವಲ್ಪ ಆ ಕಡೆ ನೋಡಿದ್ರೆ ಗಾಬರಿ ಆಗಿರ್ತಾನೆ. ಎಕ್ಸ್ಪರ್ಟ್ ಆಗಿರ್ತಾರೆ, ಮಾತಾಡ್ತಾ ಡ್ರೈವ್ ಮಾಡ್ತಾರೆ. ಅವನಿಗೆ ಅಷ್ಟು ಕಂಟ್ರೋಲ್ ಬಂದಿರುತ್ತಾನೆ. ಇವನು ಸ್ವಲ್ಪ ಸ್ಟಾಪ್ ಬ್ರೇಕ್ ಹೋಗ್ತಾರೆ, ಇನ್ನೊಂದು ಎಕ್ಸ್ಟ್ರೇಟರ್ ಹೋಗ್ತಾರೆ, ಬ್ರೇಕ್ ಹೋಗ್ತಾರೆ, ಗೊತ್ತೇ ಆಗೋದಿಲ್ಲ ಅವರು. ಅದು ನೋಡಿದ್ರು ತಪ್ಪು ಹೋಗ್ತಾರೆ. ಆಮೇಲೆ ಎಕ್ಸ್ಪರ್ಟ್ ಆದಮೇಲೆ ಎಲ್ಲ ರಿಫ್ಲೆಕ್ಸ್ ಆ್ಯಕ್ಷನ್ ತಕ್ಷಣ ಹೋಗ್ಬಿಟ್ಟಿರ್ತಾರೆ. ಅದು ಹೇಗೆ ನಮಗೆ ಅಭ್ಯಾಸ ಆಗುತ್ತಲ್ಲ, ಆ ಟೈಪು ಭೀಮಸೇನ ದೇವರು ಅಂತ ಹೇಳಿದರೆ ವಾಯುದೇವರು. ಅವರಷ್ಟು ಶುದ್ಧ ಧರ್ಮ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಇದು ನಮಗೆ ಎರಡು ಅರ್ಥ ಆಯ್ತು. ವಿಶ್ವದಕ್ಕೆ ಎರಡು ಅರ್ಥ. ವಸ್ತುಗಳನ್ನು ಬಿಟ್ಟು ಆಸೆಯನ್ನು ಬಿಟ್ಟಿರ್ತಕ್ಕಂಥ ವೈರಾಗ್ಯ ಒಂದು, ವಸ್ತುವಿನ ಮಧ್ಯೆನೇ ಇದ್ದು ವಿರಕ್ತಿ ಆಗಿ ಇನ್ನೊಂದು. ಇದು ಅರ್ಥ ಮಾಡಿಕೊಟ್ರೆ ಭೀಮಸೇನ ದೇವರು ನಮಗೆ ಆದರ್ಶಪ್ರಾಯರಾಗ್ತಾರೆ. ಅವ್ರು ಬಿಡಬೇಕಾ ಮಧ್ವಾಚಾರ್ಯ ನೋಡಿ, ಅವರತ್ತೆ ಬಿಡಕ್ಕೆ ಸಾಧ್ಯ ಆಯ್ತು ಬಿಡಬೇಕು. ಅದೇ ಭೀಮಸೇನ ಮಧ್ವಾಚಾರ್ಯರಾಗಿ ಅಂತ ಯತಿಗಳೇ ಇಲ್ಲ. ವಿಶ್ವದಾಖಲೆ ಯತಿಗಳಾದರೂ ಸಂಪೂರ್ಣ ವೈರಾಗ್ಯವನ್ನು ಬಿಟ್ಟು ತೋರಿಸಿದ್ರು. ಭೀಮಸೇನಾಗಿ ಗೃಹಸ್ಥರಾಗಿದ್ದು ವೈರಾಗ್ಯವನ್ನು ತೋರಿಸಿದ್ರು. ಹನುಮಂತನಾಗಿ ಬ್ರಹ್ಮಚಾರಿಯಾಗಿದ್ದು ವೈರಾಗ್ಯವನ್ನು ತೋರಿಸಿದ್ರು. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿ. ಎಲ್ಲದಕ್ಕೂ ಸರಿಯಾದವರು ವಾಯುದೇವರು ಆಗಿದ್ದಾರೆ. ಅವರು ತಮ್ಮ ಪತ್ನಿಯರ ಸಮೇತನೇ ವಾಸ ಮಾಡ್ತಾರೆ. ಅವ್ರು ಎಷ್ಟು ಜನ ಹೆಂಡಂದರಿದ್ರು ಮುಂದಿನ ಪ್ರಶ್ನೆ. ಎಷ್ಟು ಜನ ಪತ್ನಿಯರಿದ್ದರು ಭೀಮಸೇನ ದೇವರಿಗೆ? ತುಂಬ ಜನ ಒಂದು ದ್ರೌಪದಿ ಕೇಳಿರ್ತಾರೆ. ಸ್ವಲ್ಪ ಗೊತ್ತಿದ್ದರೆ ಹಿಡಿಂಬೆ ಹೆಸರು ಇನ್ನೊಬ್ಬರು ಕೇಳಿರ್ತಾರೆ, ಹಿಡಿಂಬೆ ಇನ್ನೊಬ್ಬರು. ಇನ್ನೊಬ್ಬರು ಸ್ವಲ್ಪ ಗೊತ್ತಿದ್ದರೆ ಕಾಳಿ ಅಂತ ಇನ್ನೊಬ್ಬ ಹೆಸರು. ಕಾಳಿ ಕಾಶಿರಾಜನ ಮಗಳು ಕಾಳಿ. ದ್ರೌಪದಿ ದ್ರುಪದರಾಜನ ಮಗಳು ಪಾಂಚಾಲ ದೇಶದ ರಾಜನ ಮಗಳು. ಈಗ ಕಾಶಿ ದೇಶದ ರಾಜನ ಮಗಳು. ಆಕೆ ಹೆಸರು ಹರಿತಾಂಬ ಕಾಶಿಜಾ ಅಂತ ಕರೀತಾರೆ. ಕಾಳಿ ಅಂತ ಇಟ್ಟ ಹೆಸರು, ಕಾಳಿ ದೇವಿ ಅಂತ ಹೆಸರು. ವಿಶೇಷ ಅಂದರೆ ದ್ರೌಪದಿ ದೇವಿ ಸಾಕ್ಷಾತ್ ಭಾರತೀ ದೇವಿ. ಪಾರ್ವತಿ ಮೊದಲಾದ ಆವೇಶ ಇತ್ತು, ಶಾಪದಿಂದಾಗಿ ಅವರಿಗೆ ಶಾಪ ಇದ್ದಕ್ಕೆ ಆವೇಶ ಇತ್ತು. ಕಾಳಿದೇವಿ ಹಾಗಲ್ಲ, ಕೇವಲ ಭಾರತೀ ಸಾಕ್ಷಾತ್ ಭಾರತೀಯ ಅವತಾರ ಕಾಳಿ. ಕಾಶಿರಾಜನ ಮಗಳು ಭೀಮಸೇನ ದೇವಿ ಮೂರನೇ ಹೆಂಡತಿ ಆಗಿದೆ. ದ್ರೌಪದಿ, ಆ ಹಿಡಿಂಬ ಮತ್ತು ಈಕೆ. ಇನ್ನೊಬ್ಬರಿದ್ದು ದೇವಿ ಅಂತ ಆಕೆ ಹೆಸರು. ದೇವಿ ಆಕೆ ಯಾರು ಗೊತ್ತೇನು? ರೋಹಿಣಿಯ ಮಗಳು. ವಸುದೇವ ದೇವಿ ಕೇಳಿದ್ದಾರಲ್ಲ, ರೋಹಿಣಿ ಬಲರಾಮನ ತಾಯಿ. ಆಕೆ ಮಗಳು ದೇವಿ ಅಂತ. ನಾಲ್ಕಾಯ್ಕೆ ದೇವಿ. ಆಕೆ ಯಾರು ಗೊತ್ತೇನು? ಪೂರ್ವೇ ರಾಕ ಅಂತ ಕರೀತಾರೆ. ರಾಕ ಅಂದರೆ ಹುಣ್ಣಿಮೆ ಅಭಿಮಾನಿ ದೇವತೆ. ಹುಣ್ಣಿಮೆ ಅಭಿಮಾನಿ ದೇವತೆಗೆ ರಾಖಿ ಕಟ್ಟೋದು ಅಂತ ಕರೀತಾರಲ್ಲ. ರಾಖಿ ಯಾವ ದಿವಸ ಕಟ್ತಾರೆ ಅಂದರೆ ರಾಕಾದ ರಾಖಿ ಹುಣ್ಣಿಮೆ ಅಂದರೆ ಬರೋದು. ಗುರುವಾರ ಯಾವಾಗ ಬರ್ತದೆ ಹೇಳಬೇಕು ಅದಕ್ಕೆ. ಗುರುವಾರ ಹೆಸರಲ್ಲೇ ಗುರುವಾರ ಬರ್ತದೆ. ರಾಖಿ ಅಂದರೆ ಹುಣ್ಣಿಮೆ ಅದು.
ಅದಕ್ಕೆ ಅಭಿಮಾನಿ ದೇವತೆ ದೇವಿ ಆಯ್ಕೆ ಅವತಾರ ಮಾಡಿರ್ತಾರೆ. 4ನೇ ಹೆಂಡತಿ 4 ಜನ ಹೆಂಡಂದ್ರಾರೆ. ಅದರ ಜೊತೆ ಇನ್ನೂ 20 ಜನ ಇರ್ತಾರೆ, ಗೊತ್ತಾಯ್ತಾ? ಇನ್ನೂ 20 ಜನ ಇರ್ತಾರೆ. ಅವರೆಲ್ಲ ಯಾರು ಗೊತ್ತಿದ್ದಾರೆ? ಎಲ್ಲ ವಸುದೇವ ದೇವತೆಯರ ಮಕ್ಕಳೆಲ್ಲ ಕೂಡ. ಅದರ 10 ಜನ ದಿಗಭಿಮಾನಿ ದೇವತೆಗಳು, 10 ಜನ ಅಭಿಮಾನಿ ದೇವತೆಗಳು. 10 ದಿಕ್ಕುಗಳು ಗೊತ್ತಲ್ಲ ನಮಗೆ. ಸಂಧ್ಯಾನೆ ಮಾಡ್ತಾರೆ, ಅಷ್ಟಾರು ಗೊತ್ತಿತ್ತು ಗೊತ್ತು. 4 ಮುಖ್ಯ ದಿಕ್ಕುಗಳು, 4 ವಿದಿಕ್ಕುಗಳು, ಮೇಲೊಂದು ಕೆಳಗೊಂದು, 10 ದಿಕ್ಕುಗಳು. 10 ದಿಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲ ಅವತಾರ ಮಾಡಿದ್ರು. ಭೀಮಸೇನ ಹೆಂಡಂದಿರಾದರು. ಅಷ್ಟಾಯ್ತು. ನೀರಿದೆಯಲ್ಲ, ನೀರಿನ 10 ದೇವತೆಗಳು ಇರ್ತಾರೆ. 10 ದೇವತೆಗಳಿರ್ತಾರೆ ನೀರಿಗೆ. ಅದಕ್ಕೆ ನೀರನ್ನು ಪಾವನ ಅಂತ ಕರೀತಾರೆ. ನೀರನ್ನು ಮುಟ್ಟಿದ್ರೆ ಸಾಕಂತೆ. ಅಪಸ್ಕಾರದಲ್ಲಿ ಮಡಿ ಆಗ್ತಾರೆ, ಮುಟ್ಟಿದ್ರೆ ಸಾಕು, ಅಷ್ಟು ಶಕ್ತಿ ಕೊಡುತ್ತದೆ ನೀರು. 10 ಜನ ದೇವತೆಗಳಿರ್ತಾರೆ. ಅದು ಅವರೆಲ್ಲ ಅವತಾರ ಮಾಡಿರ್ತಾರೆ. 10 + 10 20 + 4 24 ಜನ ಅವರಿಗೆ ಹೆಂಡಂದಿರು ಭೀಮಸೇನ ದೇವರು. ಇದು ಸುಮ್ಮನೆ ಓದೋರಿಗೆ ಗೊತ್ತಾಗೋದಿಲ್ಲ. ಮಹಾಭಾರತ ಸಮಗ್ರ ಓದಿದ್ರೆ ಮಾತ್ರ ಗೊತ್ತಾಗೋದು. ಪಂಪ, ಕುಮಾರವ್ಯಾಸ ಮೊದಲಾದವರು ಪಾತ್ರ ಇಂಥ ಮಾಹಿತಿಗಳು ಬರೋದಿಲ್ಲ. ನಿರ್ಣಯದಲ್ಲಿ ಮಾತ್ರ ಬರದೇ ಇರೋದೇ ಇಲ್ಲ. ಮಹಾಭಾರತ ಹೇಗೆ ಮೂಲ ಗ್ರಂಥವಾಗಿ ವಿಶ್ವಕೋಶರು, ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರ ಮೇಲೆ ಇಷ್ಟವಾದ ಗ್ರಂಥವಾಗಿ ವಿಶ್ವಕೋಶ. ಅದು ಬೃಹತ್ ವಿಶ್ವಕೋಶ, ಇದು ಅಣು ವಿಶ್ವಕೋಶ. ಅದು ಮಹಾಭಾರತ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಆಚಾರ್ಯರು ಹೇಳದೇ ಇರೋ ವಿಷಯಗಳೇ ಇಲ್ಲ. ಸುಸ್ಪಷ್ಟವಾಗಿ ಸುನಿರ್ಣೀತವಾಗಿ ಬರೀತಾರೆ ಆಚಾರ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯ ಛಿದ. ವ್ಯಾಸರಾಜ ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಥ ಗ್ರಂಥ ಅಂದರೆ ಎಲ್ಲ ಸಂಶಯನೂ ಪರಿಹಾರ ಮಾಡ್ತಕ್ಕಂಥ ಗ್ರಂಥ. ನಮಗೆ ಓದೋದ್ರ ಬಗ್ಗೆ ಸಂಶಯ ಇದ್ದರೆ ಉಪಯೋಗ ಇಲ್ಲ. ಅದು ಓದಿರೋ ಸಂಶಯ ಪರಿಹಾರ ಆಗ್ತದೆ. ಓದದೆ ಹೋದರೆ ಹೇಗೆ ಆಗುತ್ತೆ? ಓದಿ ನೋಡಿ, ಸಂಶಯನೇ ಬರಲಾರದು ಅಂತ ಅಪೂರ್ವವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ. ಎಲ್ಲರನ್ನ ಆಚಾರ್ಯ ಬರೀತಾರೆ. 24 ಪತ್ನಿಯರ. ಆದರೆ ಹಾಗಿದ್ರೆ ಯಾರೋ ಪತ್ನಿಯರನ್ನು ಭೀಮಸೇನರು ಹೊಂದಿದ್ರು ಅಂದರೆ ಇಲ್ಲ. ಎಲ್ಲರಲ್ಲೂ ಭಾರತೀಯ ಆವೇಶ ಇದೆ. ಆದ್ದರಿಂದ ಅವರಿಗೆ ಅನ್ಯ ಸ್ತ್ರೀಯನ್ನು ಸ್ವೀಕಾರ ಮಾಡಿಯೇ ಇಲ್ಲ. ಕೇವಲ ಭಾರತೀಯ ಪತಿಯರು. ಕೃಷ್ಣ 8 ಜನ ಗೋಪಿಯರ ಜೊತೆ ವಿಹಾರವನ್ನು ಮಾಡಿದ. 16,018 ಜನ ಪತ್ನಿಯರನ್ನು ಹೊಂದಿದ. ಆದರೆ ಆತ ನಿಜವಾಗಲೂ ಕೂಡ ಪತ್ನಿ ಯಾರು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮಾತ್ರ. ಎಲ್ಲರೂ ಮಹಾಲಕ್ಷ್ಮಿ ಆವೇಶ. ಅವರು ಮಾತ್ರ ಸ್ವೀಕಾರ ಮಾಡಿದ್ರು, ಬೇರೆಯವರನ್ನೆಲ್ಲ. ಕೃತೇ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನಾನೈವ ಸುರಾನೈ. ಸಾಕ್ಷಾತ್ ಲಕ್ಷ್ಮೀಪತಿ ನಾರಾಯಣ ಯಾವ ಕಾಲಕ್ಕೂ ಕೂಡ. ಅದೇ ರೀತಿಯೇ ಸಾಕ್ಷಾತ್ ಭಾರತೀಪತಿ ವಾಯುದೇವರು ಯಾವ ಕಾಲಕ್ಕೂ ಕೂಡ ಗಣ್ಯಸ್ತ್ರೀಯರ ಸ್ಪರ್ಶವನ್ನು ಅವರು ಮಾಡೋದಿಲ್ಲ. ಆದ್ದರಿಂದಾಗಿಯೇ ಹರಿಕಥಾಮೃತಸಾರ ಅರ್ಥ ಆಗ್ತದಾಗ ಕೃತಿರಮಣ ಪ್ರದ್ಯುಮ್ನ ನಂದನೆ 14 ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ ಅಂತ ಪದ ಉದ್ದೇಶಿದ್ದಾರೆ. ನಿಜ ಪತ್ನಿ ಅಂದರೆ ಯಾವಾಗಲೂ ಪತ್ನಿ ಅವರೊಬ್ಬರೇ ಹೊರತು ಬೇರೆಯವರಲ್ಲ. ಉಳಿದವ್ರು ಯಾಕೆ ಸ್ವೀಕಾರ ಮಾಡಬೇಕಾಗಿದ್ದರೆ ಅವರೆಲ್ಲ ಭೀಮನ ಅನುಗ್ರಹ ಪಾತ್ರರಾಗಬೇಕು ಅಂತ ಹೇಳಿ ತಪಸ್ಸು ಮಾಡಿ ವರ ತಗೊಂಡಿದ್ರು. ಅದಕ್ಕೋಸ್ಕರ ಸ್ವೀಕಾರ ಮಾಡಿದ್ರೆ ಹೊರತು ಇಲ್ಲಿ ಹೋದ್ರಿಲ್ಲ. ಗೋಪಿಕಾ ಸ್ತ್ರೀಯರು ಹಾಗೆ ವರ ತಗೊಂಡು ಬಂದಿದ್ದು ಕೃಷ್ಣ ಸ್ವೀಕಾರ ಮಾಡಿದ. ಅದೇ ರೀತಿ 16,100 ಜನರಲ್ಲಿ 108 ಜನ ಇದ್ದಾರಲ್ಲ, 16,100 ಜನಗಳು ಯಾರು ಗೊತ್ತೇನೋ ಅವರೆಲ್ಲ ಅಗ್ನಿಪುತ್ರ ಮಹಾತ್ಮಾನಃ ತಪಸ ಸ್ತ್ರೀತ್ವ ಮಾಪಿರಿ. ಅಗ್ನಿದೇವರ ಮಕ್ಕಳವರೆಲ್ಲ, ಗಂಡು ಮಕ್ಕಳು, ಹೆಣ್ಮಕ್ಳಲ್ಲ, ಗಂಡು ಮಕ್ಕಳು ಅವರೆಲ್ಲ ಕೂಡ ಕೃಷ್ಣನ ಪತ್ನಿಯರಾಗಬೇಕು ಅಂತೇಳಿ ವಾಯುದೇವರು ತಪಸ್ಸು ಮಾಡಿ ಸ್ತ್ರೀಯರಾಗಿ ಹುಟ್ಟಿ ಕೃಷ್ಣನ ಪತ್ನಿಯರಾಗ್ತಾರೆ. ರಮಾವೇಶ ಬಂದು ಪತ್ನಿಯರಾಗ್ತಾರೆ. ಅದೇ ರೀತಿಯಲ್ಲಿ ಅವರ ಅನುಗ್ರಹಕ್ಕೋಸ್ಕರ ಕೃಷ್ಣ ಹೇಗೆ ರಮಾವೇಶದಿಂದ ಕೂಡಿದ ಅವರನ್ನು ಸ್ವೀಕಾರ ಮಾಡಿದ್ನೋ ಅದೇ ರೀತಿಯಲ್ಲಿ ಭೀಮಸೇನ ದೇವರು ಇವ್ರ ಮೇಲೆ ಅನುಗ್ರಹಕ್ಕೋಸ್ಕರ ಭಾರತೀಯ ಆವೇಶ ಇದ್ದವರು ಮಾತ್ರ ಸ್ವೀಕಾರ ಮಾಡ್ತಾರೆ. ಒಟ್ಟು 24 ಜನ ಪತ್ನಿಯರ. ಕೃಷ್ಣ ಸರ್ವೋತ್ತಮ 16,108, ಭೀಮ ಜೀವೋತ್ತಮ 24. ಬಹುಪತ್ನಿಯರು ಹೊಂದಿದ್ದು ಇವ್ರದ್ದು, ಅವರಿಬ್ಬರದ್ದು ದಾಖಲೆ. ಆ ಕಾಲಕ್ಕೆ ಇಬ್ಬರದ್ದು ದಾಖಲೆ. ಬೇರೆ ಕಾಲದಲ್ಲಿ ಬೇರೆಯವ್ರದ್ದಿದೆ. ಆದರೆ ಈ ರೀತಿ ಇದ್ದಿದ್ದು ಅದರಲ್ಲೂ ಕೂಡ ಆವೇಶ ಇದ್ದವರು ಮಾತ್ರ ಸ್ವೀಕಾರ ಮಾಡಿದ ದಾಖಲೆ ಇವರಿಬ್ಬರದೇ. ಇನ್ಯಾರ್ದು ಸಿಗದಲೇ ಇವರೇ. ಈ ದೃಷ್ಟಿಯಲ್ಲೂ ಕೂಡ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋ ತತ್ವ ಅರ್ಥವತ್ತಾದ ತತ್ವ. ಅವರೇನು ವಾಸ ಮಾಡಿದ್ರು ಅಂದರೆ ದುರ್ಯೋಧನ ಮನೆ. ಅವ್ರು ಏನು ಮಾಡ್ತಿದ್ರು, ರಾಜ್ಯಭಾರ ಮಾಡ್ತಿದ್ರು ಅನ್ನೋದು ವರ್ಣನೆ ಮಾಡ್ತಾರೆ. ಭೀಮಸೇನ ಪ್ರತಿಯೊಬ್ಬ ಊರಿಗೆ 5 ಜನ ಪಂಡಿತರನ್ನು ಕಳಿಸ್ತಿದ್ರು. ಪ್ರತಿಯೊಂದು ಹಳ್ಳಿಗೆ 5 ಜನ ಪಂಡಿತರು. ಹಳ್ಳಿಗೆ 5 ಜನ ಪಂಡಿತರನ್ನು ಕೊಟ್ಟು ಅವರಿಗೆ ಸಂಬಳ ಸಾರಿಗೆ ವ್ಯವಸ್ಥೆ ಮಾಡಿ ಜನಕ್ಕೆಲ್ಲ ಧರ್ಮ ಬೋಧನೆ ಮಾಡಿಸ್ತಾ ಇತ್ತು. ಎಂಥ ವ್ಯವಸ್ಥೆ ಯೋಚನೆ ಮಾಡಿ ಇವತ್ತಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಎಷ್ಟೋ ಊರುಗಳಲ್ಲಿ, ಹಳ್ಳಿಗಳಲ್ಲೆಲ್ಲ, ಸಿಟಿಗಳಲ್ಲೇ 5 ಜನ ಸಿಗೋದು ಕಷ್ಟ. ಎಷ್ಟೋ ಊರುಗಳಲ್ಲಿ ಭೀಮಸೇನ ಆಳ್ವಿಕೆ ಹೇಗಿತ್ತು ಅಂದರೆ ಆ ರೀತಿ ಜನ ಸುಖವಾಗಿರಬೇಕು ಅಂತಿದ್ರೆ ಅನ್ನ ನೀರು ಅಷ್ಟೇ ಕೊಟ್ಟರು ಸುಖವಾಗಿರೋದಿಲ್ಲ, ಜ್ಞಾನನೂ ಕೊಡಬೇಕು. ಇವತ್ತು ಅನ್ನ ನೀರು ಕೊಡೋದು ನಮಗೆ ಅಷ್ಟೇ ಇರುತ್ತೆ.
ಸರ್ಕಾರದ ಸವಾಲುಗಳು 12 ರೋಟಿ ಕಪಡ ಅವ್ರ ಮುಖೆ ಮೂಲೆ ಕೇಳೋದು. ಬಟ್ಟೆ ಇದು ತಿನ್ನಕ್ಕೆ ಕೊಟ್ಟರೆ ಸಾಕು, ಇನ್ನೇನು ಬೇಡ. ಅಷ್ಟು ಕೊಟ್ಟರೆ ಸಾಕ, ಖಂಡಿತ ಸಾಕು. ನಾವೆಲ್ಲ ಯೋಚನೆ ಮಾಡೋಣ. ಮನೆಗೆ ಯಾರೋ ಬಂದಿರ್ತಾರೆ, ಮಗನ ಕರೆಸ್ತಾರೆ, ಪರಿಚಯ ಮಾಡಿಸ್ಕೊಡ್ತಾರೆ. ಒಳ್ಳೆ ಗುಂಡ್ಕಲ್ಲಿ ಇದ್ದಾಗಿರ್ತಾರೆ, ಒಳ್ಳೆ ಗಟ್ಟಿಮುಟ್ಟ ಬೆಳೆದಿರ್ತಾರೆ, ಕಷ್ಟಾಸಾಗಿರ್ತಾರೆ, ಯಾವ ದೋಷಗಳು ಕಾಣೋದಿಲ್ಲ. ಬಟ್ಟೆ ಬಂದು ಒಳ್ಳೊಳ್ಳೆ ಬಟ್ಟೆ ಸೂಟು ಕೂಟ ಹಾಕೊಂಡಿರ್ತಾರೆ, ಕಷ್ಟಾಸ. ನಿಮ್ಮ ಹುಡುಗ ಹೇಗೆ ಭಾರಿ ಚೆನ್ನಾಗಿದ್ದಾರಲ್ಲ, ಏನಾಯಿತು, ಏನು ಬೇಕು, ಏನಿದು, ಭಾರಿ ಚೆನ್ನಾಗಿ, ಏನು ಓದ್ತಿದೆ ಅಂತ ಕೇಳ್ತಾರೆ. ಓದ್ಸಿಲ್ಲ ಅಂತ ಪಾಪಿಗಳಂತ ನಿಮಗೆ 25 ವರ್ಷ ಓದ್ಸಿಲ್ಲ ಅಂತ ಕೇಳಿದ್ರೆ ಜ್ಞಾನನೇ ಕೊಟ್ಟಿಲ್ಲ, ಏನು ಮಾಡಿದಾಗಾಯ್ತು ಈಗ. ಬಟ್ಟೆ ಕೊಟ್ಟಿದ್ದೇನೆ ಅಂತ ಅದು ಸಾಲ್ದು, ಜ್ಞಾನ ಕೊಡಬೇಕಾಗಿತ್ತು. ಎಂಥ ಕಾಲದ ಏನು ಓದಿದ್ದೇ ರೀತಿಗಳ ಅಭ್ಯಾಸ ಇದೆ ನಮಗೆ. ಇವತ್ತು ಓದಿಸದೆ ಮಕ್ಕಳನ್ನು ಬೆಳೆಸಿದ್ರೆ ತಂದೆ ತಾಯಿಗಳು ಬೈತಾರೆ. ಮಾತಾ ಶತ್ರು ಪಿತಾ ವೈರಿ ಏನ ಬಾರೋ ನಪಾಠಿತ. ಯಾವ ತಂದೆ ತಾಯಿ ಮಕ್ಕಳನ್ನ ಓದಿಸೋದಿಲ್ಲ ಅವರೇ ಮಕ್ಕಳ ಮೊದಲ ಶತ್ರು ಅಂದ್ರೆ ಅವರೇ ಅಂತೆ. ರಿಯಲ್ ಎನಿಮೀಸ್ ಅಂದ್ರೆ ಅವರೇ, ಬೇರೆಯವರಲ್ಲ. ಇವರೇ ಹಾಳು ಮಾಡೋದು ಅಂತ ಕರೀತಾರೆ. ಈಗ ರಿಪೇರಿ ಮಾಡೋಕ್ಕಾಗ 25 ಏನು ಕರೀತಾರೆ ನಾವೆಲ್ಲ, ಒಂದು ಲೈಫೇ ಹಾಳೋದು ಅಂತೇನೆ. ಅದು ಮಕ್ಕಳಿಗೇನು ಆಸ್ತಿ ಮಾಡಿಲ್ಲ, ಒಳ್ಳೆ ಬಟ್ಟೆ ಬರೆಯೋಣೂ ಇಲ್ಲ, ಪಟ್ನಾಥ ಓದಿಸ್ಬಿಟ್ಟಿದ್ದಾರೆ. ಹಬ್ಬ ಒಳ್ಳೆ ತಂದೆ ತಾಯಿ ಅಂತ ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಕೊಟ್ಟವರು ದೊಡ್ಡವರೇ ಹೊರತು ಅನ್ನ ಬಟ್ಟೆ ಕೊಡಿ ತಪ್ಪಲ್ಲ. ಜ್ಞಾನ ಕೊಡದೆ ಹೋಗಿ ಎಲ್ಲವೂ ವೇಸ್ಟ್. ಅದು ಇದು ಅರ್ಥ ಮಾಡಿಕೊಂಡು ಬರೀ ಊಟ ಹಾಕ್ತಾರೆ, ಹೋಟೆಲ್ ಆಗ್ತದೆ ಅಷ್ಟೇ. ಊಟದ ಜೊತೆ ಜ್ಞಾನ ಕೊಡ್ತಾರೆ. ರೆಸಿಡೆನ್ಷಿಯಲ್ ಕಾಲೇಜ್ ಆಗ್ತದೆ, ಅದು ಸ್ಕೂಲ್ ಆಗ್ತದೆ. ಯೋಚನೆ ಮಾಡಿದರೆ ಜ್ಞಾನಕ್ಕಿರೋ ಮಹತ್ವ ಭಾರಿ ಇದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ನಮ್ಮ ಮಠಮಾನ್ಯಗಳು ಮಾಡೋಕ್ಕೆ ಸಾಧ್ಯ ಇಲ್ಲ, ಸರ್ಕಾರ ಅಂತೂ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಊರೂರಿಗೆ 5 ಜನ ಪಂಡಿತರನ್ನಿಟ್ಟು ಜನಗಳಿಗೆಲ್ಲ ಧರ್ಮೋದ್ಬೋಧನೆ ಮಾಡಿಸಿ ಸನ್ಮಾರ್ಗದ ಮಾಡಿದ್ರಿಂದ ಪಾಂಡವರ ರಾಜ್ಯ ಆದರ್ಶಪ್ರಾಯವಾದ ರಾಜ್ಯ. ಅರ್ಥ ಮಾಡ್ಕೋಬೇಕು. ಜ್ಞಾನ ಕೊಡದೆ ಹೋದರೆ ಎಂದೂ ಜನ ಉದ್ಧಾರ ಆಗೋದಿಲ್ಲ. ಜ್ಞಾನವನ್ನು ಬಿಟ್ಟು ಬದುಕೋ ಸಂಭವ ಇಲ್ಲ. ಬದುಕಿದರೆ ಬದುಕಲ್ಲ, ಫಲವಿದು ಬಾಳುವುದಕ್ಕೆ. ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ನಿಜವಾದ ಜ್ಞಾನ ಭಗವಂತನ ಸ್ಮರಣೆ, ನಿಜವಾದ ಜ್ಞಾನ ಹರಿವಾಯುಗಳ ಆರಾಧನೆ. ಅದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಅದನ್ನೇ ಬಿಟ್ಟರೆ ಮನುಷ್ಯ ಹೇಗಾಗ್ತಾನೆ. ಈ ದಿವಸದಿಂದ ಕಲಿಬೇಕಾದ ಪಾಠ ಇದು. ನಮಗೆ ಅದೆಲ್ಲ ಗೊತ್ತಿಲ್ಲ. ಮಕ್ಕಳಿಗೆ ಹೇಳ್ಕೊಡೋ ಕಡೆ ಪಟ್ಟ, ಕಂಡವರಿಗೆ ಹೇಳೋ ಶಕ್ತಿ ನಮಗೆ ಬೇಡ. ನಮ್ಮ ಮಕ್ಕಳಿಗೆ ಜ್ಞಾನದ ವ್ಯವಸ್ಥೆ ಮಾಡಬೇಕಲ್ಲ, ನಾವು ಅದನ್ನು ಮಾಡಿಲ್ಲ. ಅದರ ದುಷ್ಪರಿಣಾಮನೇ ಇವತ್ತು ಸಂಸ್ಕೃತಿಗೆ ಹೋಗ್ತಾ ಇದೆ. ಜೊತೆಗೆ ತತ್ವಜ್ಞಾನ ಅಂತೂ ಮಕ್ಕಳಿಗೆ ಏನೇನೂ ಜ್ಞಾನ ಇಲ್ಲ. ಸಕಾಲ ಕೇಳಬೇಕು ಅಂತ ಜ್ಞಾನ ಇಲ್ಲ, ಸ್ನಾನ ಮಾಡಬೇಕು ಅಂತ ಜ್ಞಾನ ಇಲ್ಲ. ಒಂದು ಹರಿಸ್ಮರಣೆ ಮಾಡಬೇಕು, ಉದಿ ಸ್ತೋತ್ರ ಬಿಟ್ಟುಬಿಡಿ, ಎದ್ದ ತಕ್ಷಣ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಹೇಳೋದಕ್ಕೆ ಬರೋದಿಲ್ಲ ಜನಗಳಿಗೆ. ಅಂತ ಸ್ಥಿತಿಯಲ್ಲಿದ್ದರೆ ಏನು ಸಾಧನೆ ಮಾಡ್ತಾರೆ. ಅದು ತಪ್ಪು ಯಾರು? ನಮ್ಮದೇ ತಪ್ಪದು. ದೊಡ್ಡವರಾಗಿ ಮಕ್ಕಳನ್ನು ನಾವು ಎಷ್ಟೇ ಲೌಕಿಕದಲ್ಲಿ ಬೆಳೆಸಿದ್ರು ಕೂಡ ಅಧ್ಯಾತ್ಮದ ಟಚ್ ಕೊಡದೆ ಹೋದರೆ ಅವ್ರು ಸರ್ವನಾಶಕ್ಕೆ ಗುರಿ ಆಗ್ತಾರೆ. ಯೋಚನೆ ಮಾಡಬೇಕು. ಈ ಅರ್ಥದಲ್ಲಿ ಎಚ್ಚರಿಕೆಯಿಂದ ವೆಹಿಕಲ್ ಕೊಡ್ತಾರೆ ಮಕ್ಕಳಿಗೆ. ಡ್ರೈವ್ ಮಾಡೋದನ್ನು ಹೇಳ್ಕೊಡ್ತಾರೆ. ಡ್ರೈವಿಂಗ್ ಕಲಿಸಿ ವೆಹಿಕಲ್ ಹ್ಯಾಕ್ ಕೊಡಬೇಕು. ಆ ರೀತಿ ಕಾರ್ ಆದರೆ ಅಟ್ಲೀಸ್ಟ್ ಪರಿಪಟ್ಟು ಹೋಗಿ ನೀವು ಕೊಡ್ಬೋದು ಡ್ರೈವರ್ನ. ಟೂ ವೀಲರ್ ಏನು ಮಾಡ್ತೀರಿ? ಅವ್ರಿಗೆ ಕೊಡಿಸ್ಮೇಲೆ ಡ್ರೈವಿಂಗ್ ಕಲಿಸ್ಬೇಕು ಇಲ್ಲ ಅವನಿಗೆ. ಈಗ ಡ್ರೈವಿಂಗ್ ಕಲಿಸಿದ ವೆಹಿಕಲ್ ಕೊಟ್ಟರೆ ಆಕ್ಸಿಡೆಂಟ್ ಮಾಡ್ಕೊತಾನೆ. ಅದೇ ರೀತಿ ಮಕ್ಕಳಿಗೆ ಅನ್ನ ಬಟ್ಟೆ ಕೊಟ್ಟರೆ ಸಾಲದು, ಹೇಗೆ ಬದುಕಬೇಕು ಅಂತ ಜ್ಞಾನ ಕೊಡಬೇಕು. ಅದನ್ನು ತೋರಿಸಿಕೊಟ್ಟ ಗುರುಗಳು ಭೀಮಸೇನ ದೇವರು. ಊರೂರಿಗಿಟ್ಟರಂತೆ ಬ್ರಾಹ್ಮಣರನ್ನ. ಅವರಿಗೆ ಬ್ರಾಹ್ಮಣರು ಯಾವಾಗಲೂ ಏನು ಮಾಡ್ತಾರೆ ಗೊತ್ತಾ? ಊರು ಬಿಟ್ಟು ಸಿಟಿ ಸೇರ್ತಾರೆ. ಯಾತಕ್ಕೆ? ಅನುಕೂಲತೆ ಕಡಿಮೆ ಅಂತೆ. ಅನುಕೂಲ ಕೊಟ್ಟರೆ ಬಿಟ್ಟು ಹೋಗೋದಿಲ್ಲ ಯಾರು ಕೂಡ. ಭೀಮಸೇನ ದೇವರು ಹಾಗೆ ಮಾಡ್ತಾರೆ. ಅವರು ಎಲ್ಲ ವಿಧವಾದ ಸೌಕರ್ಯಗಳನ್ನು ಕೊಡ್ತಾರೆ. ಬರೀ ಪಂಡಿತರನ್ನು ಕೂಡಿಸಿದ್ರೆ ಸಾಲದು, ಅವ್ರು ಯೋಗಕ್ಷೇಮ ನೋಡ್ಕೋಬೇಕು, ಅದನ್ನು ನೋಡ್ಕೋತಾರೆ. ವ್ಯವಸ್ಥೆ ನಡೀತು. ಅದು ಸರಿ ನೋಡ್ತಾರೆ ಅಂತ ಗೊತ್ತಾಗಬೇಕಲ್ಲ. ಇನ್ಸ್ಪೆಕ್ಷನ್ಗೆ ಇದು ಬ್ರಾಹ್ಮಣ ಕಳಿಸ್ತದೆ. ಮತ್ತೆ ಹಾಗಾಗಿ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ. ಹಾಗೆ ಇನ್ಸ್ಪೆಕ್ಷನ್ ಭೀಮಸೇನ ಎಲ್ಲ ಏನು ಸ್ಕೂಲ್ ಇನ್ಸ್ಪೆಕ್ಷನ್ ನಡೀತಾ ಇದೆ, ಭೀಮಸೇನ ಹಾಕೊಟ್ಟ ಪದ್ಧತಿ. ಅವ್ರ ಮೇಲೆ ಅವ್ರು ಕರಪ್ಟ್ ಆಗಬಾರ್ದಲ್ಲ, ಮತ್ತು ಅವ್ರ ಮೇಲೆ ಇನ್ನೊಂದು ಸ್ಕ್ವಾಡ್ ಕಳಿಸ್ಬೇಕು. ಆದ್ದರಿಂದ ಎಲ್ಲೂ ಭ್ರಷ್ಟಾಚಾರಕ್ಕೆ ಅವಕಾಶವೇ ಇರದಂತೆ ಮಾಡಿದ್ದಾರೆ. ಜ್ಞಾನದಲ್ಲಿ ಪೊಲ್ಯೂಷನ್ ಬರಬಾರ್ದು. ಇವತ್ತು ಚಿನ್ನ ಪೊಲ್ಯೂಟ್ ಆಯಿತು, ಮೈ ಕೆಡ್ತದಷ್ಟೇ. ಅನ್ನ ಪೊಲ್ಯೂಟ್ ಆಯಿತು, ಹೆಲ್ತ್ ಕೆಡ್ತದೆ. ಅನ್ನದಲ್ಲಿ ವಿಷ ಸೇರಿದ ಬಿಸಿ ಊಟದಿಂದ ಆಸ್ಪತ್ರೆಗೆ ಕೆಡ್ತಿರಲ್ಲ. ಬಿಸಿ ಊಟದಿಂದ ಆಸ್ಪತ್ರೆಗೆ. ಅನ್ನ ಕೆಟ್ಟ ದೇಹ ಕೆಡ್ತದೆ, ಜ್ಞಾನ ಕೆಟ್ಟ ತಲೆ ಕೆಡ್ತದೆ. ಜ್ಞಾನ ಸರಿಯಾದ ಜ್ಞಾನ ಕೊಡಬೇಕು, ಸರಿಯಾದ ಅನ್ನ ಕೊಡಬೇಕು ಅಂತ ನಮಗೆ ಹೇಗೆ ಗೊತ್ತಿರಬೇಕು. ಸರಿಯಾದ ಜ್ಞಾನ ಕೊಡಬೇಕು. ಸರಿಯಾದ ಅನ್ನವನ್ನು ಕೊಡೋಕ್ಕೆ ತಂದೆ ತಾಯಿಗಳನ್ನ ಬಿಟ್ಟರೆ ಇಲ್ಲ. ಮಕ್ಕಳಿಗೆ ಕ್ಷೇಮವನ್ನು ತಮಗಿಂತ ಜಾಸ್ತಿ ನೋಡ್ಕೋತಾರೆ ತಂದೆ ತಾಯಿಗಳಾದ್ದರಿಂದ. ಸರಿಯಾದ ಅನ್ನಕ್ಕೆ ತಂದೆ ತಾಯಿಗಳು, ಅದು ಹೋಯ್ತು ಕಲಿಯುಗದಲ್ಲಿ. ಸರಿಯಾದ ಅನ್ನ ಓಟೆ ಶುರುವಾಯಿತು, ಮುಗೀತು ಒಂದು ಕತೆ. ಆರೋಗ್ಯ ಕೆಟ್ಟೋಯ್ತು. ಸರಿಯಾದ ಜ್ಞಾನಕ್ಕೆ ಗುರುಗಳಾಗಬೇಕು. ಸರಿಯಾದ ಜ್ಞಾನಕ್ಕೆ ಗುರುಗಳು, ಸರಿಯಾದ ಅನ್ನಕ್ಕೆ ತಂದೆ ತಾಯಿಗಳು. ಭೀಮಸೇನ ಆಳ್ವಿಕೆಯ ಕ್ರಮ ಇದೆಯಲ್ಲ, ಇವತ್ತು ಜನ ಅಧ್ಯಯನ ಮಾಡಬೇಕು. ಪಾಂಡವ ರಾಜ್ಯ ಯಾಕೆ ಗ್ರೇಟ್ ಆಯಿತು ಅಂದ್ರೆ ಮುಂದೆ ಹೇಳ್ತಾರೆ. ಅದರ ಪರಿಣಾಮ ಏನು ಗೊತ್ತಾ? ಭೀಮಸೇನ ದೇವರು ರಾಜ್ಯಭಾರ ಮಾಡ್ತಿರೋದು, ಪಾಂಡವರು ರಾಜ್ಯಭಾರ ಮಾಡ್ತಿರೋದು ಕಲಿಯುಗದಲ್ಲಿ, ಕೃತಯುಗದಲ್ಲಲ್ಲ, ಕಲಿಯುಗದಲ್ಲಿ.
ಕಲಿಯುಗ ಯಾವಾಗ ಪ್ರಾರಂಭ ಆಯಿತು ಗೊತ್ತೇನು? ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತ್. ದುರ್ಯೋಧನ ಬಿಡ್ನಲ್ಲ, ಅವತ್ತಿಂದ ಕಲಿಯುಗ ಪ್ರಾರಂಭ ಆಯಿತು. ಆಮೇಲೆ 36 ವರ್ಷ ಪಾಂಡವ ರಾಜ್ಯಭಾರ ಮಾಡಿದ್ರು. 36 ವರ್ಷದ ರಾಜ್ಯ ಕಲಿಯುಗದ ರಾಜ್ಯ. ಕಲಿಯುಗ ರಾಜ್ಯ ಹೇಗಿರಬೇಕು ಅಂದ್ರೆ ಇವತ್ತು ಹೇಗಿದೆಯಲ್ಲ ಹಾಗಿರ್ಬೇಕಾಗಿತ್ತು. ಹಾಗಿರಲಿಲ್ಲ. ಹೇಗಿತ್ತು ಗೊತ್ತಾ? ರಾಮರಾಜ್ಯ ಇತ್ತು ಹೇಗಿತ್ತು ಅಂತ ಹೇಳ್ತಾರೆ. 36 ವರ್ಷಗಳ ಕಾಲ ಅದು ದ್ವಾಪರ ಇದ್ದಾಗಲ್ಲ, ತ್ರೇತಾಯುಗ ಇದ್ದಾಗಲೂ ಅಲ್ಲ. ತ್ರೇತಾಯುಗದಲ್ಲಿ ರಾಮರಾಜ್ಯವಂತೆ ನಂಬರ್ 1, ಉಳಿದಂತೆ ಎಷ್ಟೋ ಕೆಟ್ಟದಾಗ್ತಿತ್ತು ಅಲ್ಲೂ ಕೂಡ. ಭಾರಿ ಅಲ್ಲ, ಸ್ವಲ್ಪ. ಕೃತಯುಗದಲ್ಲಿ ಏನೂ ಆಗ್ತಿದ್ದಿಲ್ಲ ಕೆಟ್ಟದು. ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಭೀಮಸೇನ ದೇವರು. ಕೃತಾದಪಿ ಪರಂ ಚಕ್ರಿ. ಕೃತಯುಗಕ್ಕಿಂತ ಹೆಚ್ಚು ಶ್ರೇಷ್ಠವಾದ ಯುಗ ಕಲಿಯುಗ ಅನ್ನೋ ಹಾಗೆ ರಾಜ್ಯಭಾರ ಮಾಡಿದ್ದು ಭೀಮಸೇನ ದೇವರು. ಯಾತಕ್ಕಿದು? ಇಂಥ ವ್ಯವಸ್ಥೆ ಮಾಡಿದ್ದರ ಫಲ ಇದು. ಇಂಥ ವ್ಯವಸ್ಥೆ ಮಾಡಿದ್ದರ ಫಲ ಎಂದೂ ಕೂಡ ಧರ್ಮ ತಪ್ಪದಂತೆ ಜನ ಬದುಕಿದರು. ಅದಕ್ಕೆ ಹೇಗಿತ್ತು ಅಂತ ಕೇಳಿದರೆ ಆಚಾರ್ಯ ಮತ್ತೊಮ್ಮೆ ರಾಮರಾಜ್ಯವನ್ನು ಹೇಳ್ತಾರೆ. ರಾಮರಾಜ್ಯದಲ್ಲಿ ರಾಮದೇವರ ರಾಜ್ಯ ಕೃತಯುಗದ್ದಲ್ಲ, ತ್ರೇತಾಯುಗದ್ದು. ವಾತಾವರಣ ಕೃತಯುಗದ್ದು. ಇದು ರಾಮದೇವರ ವೈಶಿಷ್ಟ್ಯ. ಇವತ್ತು ಬೆಳಕಿನಲ್ಲಿ, ಹಗಲಲ್ಲಿ ಬೆಳಕಂದ್ರೆ ದೀಪ ತಂದ್ರೆ ಅರ್ಥ ಆಗೋದಿಲ್ಲ. ರಾತ್ರಿಯಲ್ಲಿ ದೀಪದ ಮಹತ್ವ ಗೊತ್ತಾಗ್ತದೆ. ರಾತ್ರಿ ಕಾಲದಲ್ಲಿ ಕತ್ತಲೆ ಇಲ್ಲದಂತೆ ಮಾಡಿಬಿಟ್ರೆ ಭಾರಿ ಗ್ರೇಟ್. ಹಗಲಲ್ಲಿ ಸೂರ್ಯ ಕೆಲಸ ಮಾಡಿಬಿಟ್ಟಿರ್ತಾನೆ. ಹಾಗ ರಾತ್ರಿಯಲ್ಲಿ ದೀಪದಲ್ಲೇ ಕೆಲಸ ಆಗಬೇಕು. ಕಲಿಯುಗ ಅಂದರೆ ಕಗ್ಗತ್ತಲೆ ಯುಗ ಇದ್ದಾಗಲೇ. ಅಂಥ ಯುಗದಲ್ಲಿ ಧರ್ಮವನ್ನು ಪೂರ್ಣ ಪ್ರಮಾಣದಲ್ಲಿ ತಂದರು ಅಂದರೆ ಇದು ಭೀಮಸೇನನ ಹಿರಿಮೆ. ಇದಕ್ಕೆ ರಕ್ಷಣೆ ಯಾರ್ದು? ಕೃಷ್ಣನು. ಧರ್ಮರಾಜನಿಗೆ ಯಾರ್ದು? ಕೃಷ್ಣ ಭೀಮ. ಹರಿವಾಯುಗಳ ರಕ್ಷಣೆ ಇದ್ದರೆ ಮನುಷ್ಯ ಯಾಕೆ ರಾಜ್ಯಭಾರ ಮಾಡ್ತಾನೆ ಅಂತ ಹೇಳೋದಕ್ಕೆ ಈ ಪಾಂಡವರ ರಾಜ್ಯ ಇದು ಶ್ರೇಷ್ಠವಾದ ದಾಖಲೆಯೇ. ಇದಿಷ್ಟು ಕೂಡ ಭೀಮಸೇನರ ಆಳ್ವಿಕೆಯ ಕ್ರಮ. ಮುಂದೆ ಭೀಮಸೇನ ದೇವರ ಕಾರ್ಯ 2. ಸರ್ವಾನ ಭಾಗವತ ಶಾಸ್ತ್ರ ಪಥಾನ್ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ. ಸರ್ವಾನ್ ಅಭಾಗವತ ಶಾಸ್ತ್ರ ಪಥಾನ್ವಿಧೂಯ. ದೇವರಿಗೆ ವಿರುದ್ಧವಾದ ವಾದ ಇರಲೇಬಾರದು ಜಗತ್ತಿನಲ್ಲಿ. ಹೇಗೆ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲರೂ ಹರಿರೇವ ಪರ, ಹರಿರೇವ ಗುರು, ಹರಿರೇವ ಜಗತ್, ಪಿತೃಮಾತೃ ಗತಿ. ಈ ಮಾತನ್ನು ಎಲ್ಲರೂ ಹೇಳಬೇಕು. ಆ ರೀತಿ ಮಾಡಿದ್ರು. ಮತ್ತು ಮನೆಯಲ್ಲಿ ಮಕ್ಕಳು ಹೇಳೋದು ಕಷ್ಟ. ಇಡೀ ಜಗತ್ತಿನ ಬಾಯಿಲಿ ಆ ರೀತಿ ಬರ್ತಾ ಇದೆ. ಅಂಥ ವಾತಾವರಣ ಭೀಮಸೇನ ದೇವರು ತಂದಿದ್ರು. ಇದು ಅವರ ಆಳ್ವಿಕೆ ಶ್ರೇಷ್ಠವಾದಂಥ ಮಾರ್ಗ ಅವ್ರದ್ದಾಯಿತು. ಆಮೇಲೆ ಅರ್ಜುನ, ಆತ ದುಶ್ಯಾಸನ ಮನೆಯಲ್ಲಿ ಅರ್ಜುನ ವಾಸ ಮಾಡ್ತಾನೆ. ದುಶ್ಯಾಸನ ಮನೆಯಲ್ಲಿ ಅರ್ಜುನನ ಪ್ರವೇಶಗಳು. ಅಣ್ಣ ಇಲ್ಲಿ ಮಾಡಿದ್ದು, ಯುವರಾಜ ಅವರು ಹೋದರು. ಅವರಿಗೆ 3 ಜನ ಹೆಣ್ಣಿದೆ. ಈಗ ದ್ರೌಪದಿ ಜೊತೆ ವಾಸ ಮಾಡ್ತಾ ಇಲ್ಲ ಅರ್ಜುನ. ದ್ರೌಪದಿ ಜೊತೆಗಿಲ್ಲ. ಯಾಕೆಂದರೆ ಶಚಿ ಆವೇಶ ಇಲ್ಲ. ಈಗ ಶಚಿ ಆವೇಶ ಇಲ್ಲ. ಆದ್ದರಿಂದ ಯಾಕೆಂದರೆ ಭೀಮನ ಪತ್ನಿ ಮಾತ್ರ ದ್ರೌಪದಿ, ಬೇರೆ ಯಾರ ಪತ್ನಿನೂ ದ್ರೌಪದಿ ಅಲ್ಲ, ಕೇವಲ ಭೀಮ ಪತ್ನಿ. ಅರ್ಜುನ ಜೊತೆಗೆ ಇದ್ದಿದ್ದು ಸುಭದ್ರ ಚಿತ್ರಾಂಗದೆ. ಅವರಿದ್ದರೆ ಹೊರತು ಇವರಿರಲಿಲ್ಲ. ಹೀಗಾಗಿ ಅರ್ಜುನರ ಜೀವನ ಅಷ್ಟೇ. ಮತ್ತು ಗುಲೂಪಿ ಅವಳ ಪತ್ನಿ ಅಲ್ಲ, ಅವಳ ಗರ್ಭಾಧಾನ ಮಾಡಿದ ಅರ್ಜುನ ಪತ್ನಿ ಅಲ್ಲ. ಈ ರೀತಿ ವಾಸ ಮಾಡ್ಕೊಂಡು ಹಾಕಿದ್ದಾನೆ. ಅನಂತರ ನಕಲ ಸಹದೇವರು ತಮ್ಮ ಮನೆಯಲ್ಲಿ ಅವರು ವಾಸ ಮಾಡ್ತಾರೆ. ಈಗ 5 ಜನ ಪಾಂಡವರು ಕೂಡ ವಿಶಿಷ್ಟ ರೀತಿಯಲ್ಲಿ ವಾಸವನ್ನು ಮಾಡ್ತಾ, ಅರ್ಜುನನ ಕೆಲಸ ಏನು ಗೊತ್ತಾ? ಭೀಭತ್ಸುರಾಸಿ ಪರರಾಷ್ಟ್ರ ಮರ್ತಾನೆ. ಬೇರೆ ದೇಶದ ಮೇಲೆ ಪ್ರಸಂಗ ಬಂದಾಗ ಯುದ್ಧಕ್ಕೆ ಹೋಗೋ ಕೆಲಸ ಅರ್ಜುನದಾಗಿದೆ. ಭೀಮಸೇನನ ಕೆಲಸ ಟೋಟಲ್ ಡಿಫೆನ್ಸ್. ಇವರು ಅಟ್ಯಾಕಿಂಗ್ ಎಲ್ಲ ಬೇರೆ ದೇಶಕ್ಕೆ ಹೋಗಬೇಕಾದ ಅರ್ಜುನ. ಇನ್ನೂ ಹೆಚ್ಚು ಅರ್ಜುನಿಗೆ ಆಗದೆ ಹೋದಾಗ ಭೀಮಸೇನ. ನಕುಲ ಯಾವಾಗಲೂ ಕೂಡ ಇವರಿಗೆಲ್ಲ ಕೂಡ ವೇತನ ಕೊಡೋ ಕೆಲಸ ಇವೆಲ್ಲ ನಕಲ ಒಪ್ಕೊಂಡಿದ್ದಾರೆ. ಇಡೀ ರಾಜ್ಯಕ್ಕೆ ಈ ಸಂಬಳ ಬಟವಾಡೆ ಮಾಡೋ ಕೆಲಸ ಇತ್ತಲ್ಲ, ಅದಿಷ್ಟು ಕೂಡ ನಕಲನೇ ಕೆಲಸ ಆಗಿದೆ. ಸಹದೇವನ ಕೆಲಸ, ಆತ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತಾರಲ್ಲ, ಆತನ ಕೆಲಸ ಅಲ್ಲ. ಪರರಾಷ್ಟ್ರದಕ್ಕೆ ಸಂಧಾನಾದಿ ಕರ್ಮಗಳನ್ನು ಸಹದೇವ ಮಾಡ್ತಾ ಇದ್ದ. ಇನ್ನೊಂದು ಕೆಲಸ ಅಂದರೆ ಧರ್ಮರಾಜನ ಹಿಂದೆ ಅಂಗರಕ್ಷಕರಾಗಿ ವಾಸ ಮಾಡ್ತಾ ಇದ್ದ. ಖಡ್ಗಪಾಣಿಯಾಗಿ ಧರ್ಮರಾಜನ ಹಿಂದೆ ಅಂಗರಕ್ಷಕರಾಗಿ. ಎಲ್ಲ ರಾಜ ಮಹಾರಾಜರ ಹಿಂದೆ ಈ ಕೂಲಿ ಆಳುಗಳು ಇರ್ತಾರೆ. ಧರ್ಮರಾಜನ ಸ್ವಂತ ತಮ್ಮ ಇದ್ದಾರೆ. ಅಷ್ಟು ಜನ ಬೇರೆಯವ್ರು ನೋಡಕ್ಕೆ ಬರೋದಿಲ್ಲ. ಧರ್ಮರಾಜನ ರಾಜ್ಯ ವ್ಯವಸ್ಥೆಯಲ್ಲಿ ಸಹದೇವನೇ ಅಂಗರಕ್ಷಕ. ಧೃತರಾಷ್ಟ್ರರಾಜನ ಕೆಲಸ ಏನಾಗಿತ್ತು ಅಂದರೆ ಆರಾಮ ನೆಕ್ಸ್ಟ್ ಹೋಗ್ತಾ ಇದ್ದಾರೆ, ಬೇರೆ ಏನು ಕೆಲಸ ಇಲ್ಲ. ಆತನ ನೋಡೋದಕ್ಕೆ ಹೆಂಡತಿ ಗಾಂಧಾರಿ ಇದ್ದಾಳೆ, ಅವನು ಕುರುಡ. ಗಾಂಧಾರಿ ಬಟ್ಟೆ ಕಟ್ಕೊಂಡವರು ನೋಡ್ಬೇಕಲ್ಲ ವ್ಯವಸ್ಥೆಗೆ. ಧರ್ಮರಾಜ ಏನು ಮಾಡಿದ್ದ ಗೊತ್ತೇನು? ಗಾಂಧಾರಿ ಜೊತೆಗೆ ಆತನ ಸೇವೆಗೋಸ್ಕರ ಸಂಜಯ ಇದ್ದ, ವಿದುರ ಇದ್ದ, ಧೃತರಾಷ್ಟ್ರನ ಒಬ್ಬಗ ಉಳ್ಕೊಂಡಿದ್ದ, ಯುಯುತ್ಸು ಅಂತೇಳಿ ಅವನಿದ್ದ. ಅವನು ಗಾಂಧಾರಿಯ ಮಗನಲ್ಲ, ಬೇರೆ ಸ್ತ್ರೀಯ ಮಗ, ಅವನು ಉಳ್ಕೊಂಡಿದ್ದ. 3 ಜನ ಆಯಿತು. ಜೊತೆಗೆ ಬುದ್ಧಿದೇವಿ ಸೇವೆ ಮಾಡ್ತಾ ಇದ್ದ, ಅತ್ತೆ ಮಾವಂದ್ರ ಸೇವೆ ಅಂತೇಳಿ ಅವರು ಸೇವೆ ಮಾಡ್ತಿದ್ದ. ಅವರೆಲ್ಲ ನಿಜವಾದ ಅತ್ತೆ ಮಾವಂದ್ರಲ್ಲ, ಅಣ್ಣ ಆದ್ದರಿಂದ ಹಿರಿಯ ಇದ್ದಾರೆ, ಅಷ್ಟು ಮಾಡ್ಕೊಂಡಿದ್ದಾರೆ. ಧರ್ಮರಾಜ ತಾನು ಮೇಲ್ವಿಚಾರಣೆ ಬರ್ತಿದ್ದ. ಅಂದರೆ ಧೃತರಾಷ್ಟ್ರ ಗಾಂಧಾರಿಯನ್ನು ಧರ್ಮರಾಜ ಹೇಗೆ ನೋಡ್ಕೊಂಡ ಅಂದರೆ, ಇಷ್ಟು ಜನಗಳನ್ನು ಇಟ್ಟು ಸ್ವಲ್ಪ ನೋಯಬಾರದು, ಅಯ್ಯೋ ಅನ್ನಬಾರ್ದು, ಆ ರೀತಿ ನೋಡ್ಕೋತಾ ಇದ್ದರು. ಸ್ವಲ್ಪ ಕಂಪೇರ್ ಮಾಡಿ.
ದುರ್ಯೋಧನ ಸ್ವಂತ ಮಗ, ಎಂದೂ ತಂದೆನ ಹಾಗೆ ನೋಡ್ಕೊಂಡಿದ್ದಿಲ್ಲ, ಎಂದೂ ತಂದೆ ತಾಯಿನ ನೋಡ್ಕೊಂಡಿದ್ದಿಲ್ಲ. ಹಾಗಾಗಿ ಬರ್ತಾ ಇದ್ದ. ಯಾತಕ್ಕೆ ಬರ್ತಿದ್ದ ಗೊತ್ತಾ? ಬೈಲಕ್ಕೆ ಬರ್ತಾ ಇದ್ದ, ಇನ್ನೇನೂ ಇಲ್ಲ. ನಮಗೇನು ಮಾಡಿದ್ದಿ ಮಹಾ ಅಂತ ಕೇಳೋದಕ್ಕೆ ಬರ್ತಿದ್ದೆ ಹೊರತು ಎಂದೂ ಆತ ಸೇವೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಅದೇ ಪಾಂಡವರು ಸ್ವಂತ ತಂದೆ ನೋಡ್ಕೊಂಡಿದ್ದಾರೆ, ಎಂಥ ಮಹಾನುಭಾವರು. ಅದಕ್ಕೆ ಹೇಳ್ತಾರೆ ಪಾಂಡವರು ಒಂದು ಯಾರು? ಧರ್ಮಾದಿಗಳು. ನಮ್ಮನ್ನು ಯಾರು ಕಾಪಾಡ್ತಾರೆ? ಧರ್ಮೋ ರಕ್ಷತೆ ರಕ್ಷಿತ. ಧರ್ಮರಾಜ ಕಾಪಾಡ್ದ ಅಂದ್ರೆ ಒಂದೇ, ನಾವು ಮಾಡಿದ ಧರ್ಮ ನಮ್ಮನ್ನು ಕಾಪಾಡುತ್ತೆ ಹೊರತು ಬೇರೆಯವರು ಕಾಪಾಡೋದಿಲ್ಲ. ಅವ್ರನ್ನ ಕಾಪಾಡಿಕೊಳ್ಳೋ ಶಕ್ತಿನೇ ಅವರಿಗೆ ಇರೋದಿಲ್ಲ, ನಮ್ಮನ್ನೇನು ಕಾಪಾಡ್ತಾರೆ. ಇವತ್ತು ಧರ್ಮರಾಜನಿಂದ ನಾವು ಕಲಿಬೇಕಾದ ದೊಡ್ಡ ಪಾಠ. ಅದೇನು ಮಾಡಬೇಕಾಗಿತ್ತು? ನಮ್ಮ ಜೂಜಿಗೆ ಕರೆಸಿದವ್ರು ಇವನೇ, ಇವ್ರ ಮಕ್ಕಳು ಹಾಳು ಮಾಡಿದವರು ಅಂತೇಳಿ ಸೇಡ್ ತಿಳ್ಸ್ಕೋಬೇಕಾಗಿತ್ತು. ತಿಳ್ಸ್ಕೊಳ್ಳಿಲ್ಲ. ಸೇಡಿನ ರಾಜಕೀಯ ಅಂತಾರಲ್ಲ, ಹಾಗೆ ಮಾಡಲಿಲ್ಲ. ಆ ತಪ್ಪೆಲ್ಲ ದುರ್ಯೋಧನಾದಿಗಳು. ಪಾಪ ವಯಸ್ಸಾಗಿದೆ, 100 ಜನ ಗಂಡ್ಮಕ್ಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಅಳಿಯನೂ ಹೋಗಿದ್ದಾನೆ, ವಂಶನ ಹಾಳಾಗಿ ಹೋಗಿದೆ. ಅವನ ಮನಸ್ಸಿನ ನೋವಾಗಬಾರ್ದು ಅಂತ ಹೇಳಿ ಎದ್ರೆ ಕೂತ್ರೆ ಆತನಿಗೆ ಅಟೆಂಡೆನ್ಸ್. ಏನು ಬೇಕು ಏನು ಬೇಕು. ಎಷ್ಟು ಸುಖವಾಗಿದ್ದು ಗೊತ್ತ ಧೃತರಾಷ್ಟ್ರ ರಾಜ. ಆ ಜಗ ಇವತ್ತು ಸುಖ ಅಂದರೆ ಇವತ್ತು ಗಂಟೆ ಅಂದ್ಕೊಂಡಂತ ಪುಣ್ಯ. ಮಕ್ಕಳಿಂದ ಸುಖ ಇರಲಿಲ್ಲ, ಮಕ್ಕಳು ಹೋದ್ಮೇಲೆ ಸುಖ ಶುರುವಾಯಿತು, ಪಾಂಡವರಿಂದ ಬಂತು. ಇದರಿಂದ ಧರ್ಮರಾಜ ತೋರಿಸ್ತಾನೆ ಮನೆಯ ಹಿರಿಯರನ್ನೇ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಕಲಿಯಬೇಕಾದದ್ದು ಪಾಂಡವ ರಾಜ್ಯಭಾರದ ಅಶ್ವಮೇಧ ಪರ್ವದ ಒಂದು ಭಾಗ ಇದೆ. ಅನ್ಯಾಯ ಮಾಡಿದವರನ್ನು ಹೇಗೆ ನೋಡ್ಕೋಬೇಕಾದ್ರೆ ಇನ್ನು ಸರಿಯಾಗಿದ್ದವ್ರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಕಲಿಯೋದಕ್ಕೆ ಈ ಭಾಗ ಬೇಕು. ಅದಿಷ್ಟು ನಡೆದಿದೆ, ಕಾಲ ಕಳೀತಾ ಇದೆ. ಇನ್ನು ಮೇಲೆ ಪಾಂಡವರ ರಾಜ್ಯಭಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅವರ ಕೀರ್ತಿ 3 ಲೋಕಗಳಲ್ಲೂ ಹಬ್ಬಿತ್ತಂತೆ. 3 ಸ್ವರ್ಗಾದಿ ಲೋಕಗಳಲ್ಲಿ ಪಾಂಡವ ರಾಜ್ಯಭಾರದ ಪ್ರಶಂಸೆ. ಪಾಂಡವ ರಾಜ್ಯ ಆಗಿದೆಯಂತೆ, ಹೀಗಿದೆಯಂತೆ. ಸ್ವರ್ಗಲೋಕಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿದ. ಸ್ವರ್ಗಲೋಕಕ್ಕಿಂತ ಚೆನ್ನಾಗಿರ್ತಕ್ಕಂಥ ರಾಜ್ಯ ಭೂಲೋಕದ ರಾಜ್ಯವಾಗಿತ್ತು. ಆ ಹೊತ್ತಿನಲ್ಲಿ ಒಂದು ವಿಶಿಷ್ಟ ಪ್ರಸಂಗ ನಡೆಯಿತು. ಒಂದು ದಿವಸ ಒಂದು ವರ್ತಮಾನ ಕಿವಿಗೆ ಬೇಕು. ಧರ್ಮರಾಜ ಸಿಂಹಾಸನದಲ್ಲಿ ಕೂತಿದ್ದಾನೆ, ಭೀಮಸೇನಾದಿಗಳು ಪಕ್ಕದಲ್ಲಿದ್ದಾರೆ, ಭಗವಂತನಾದ ಕೃಷ್ಣ ಜೊತೆ ಕೂತಿದ್ದಾನೆ. ಆ ಹೊತ್ತಿಗೆ ಒಂದು ವರ್ತಮಾನ ಕಿವಿಗೆ ಬೇಕು. ಆತನ ರಾಜ್ಯದಲ್ಲಿ ಕಲಿ ಮತ್ತು ಬಲಿ ಇಬ್ಬರು ಕೂಡ ರಾಜ್ಯ ಹಾಳು ಮಾಡಲಿಕ್ಕೋಸ್ಕರ ಪ್ರವೇಶ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ಕಲಿ ಮತ್ತು ಬಲಿ ಇಬ್ಬರು ರಾಕ್ಷಸರು ಪ್ರವೇಶ ಮಾಡಿದ್ದಾರೆ. ಇಲ್ಲಿ ಕಲಿ ಅಂದರೆ ಕಲಿನೇ, ವ್ಯತ್ಯಾಸ ಇಲ್ಲ. ಬಲಿ ಅಂದರೆ ಈ ಬಲಿ ಅಲ್ಲ, ಆ ಬಲಿಚಕ್ರವರ್ತಿ ಬಲಿ, ಬಲಿಪಾಟ್ಯದ ಬಲಿ ಅಲ್ಲ. ವಾಮನರೂಪ ಪರಮಾತ್ಮನ ಆರಾಧನೆ ಮಾಡಿದ ಬಲಿ ಅಲ್ಲ, ದುಷ್ಟ ಬಲಿ ಒಬ್ಬನಿದ್ದಾನೆ. ಬಲಿ ಇಬ್ಬರು, ಒಬ್ಬ ಸಾತ್ವಿಕ ಬಲಿ ಈತ, ತಾಮಸ ಬಲಿ ಇದ್ದಾನೆ. ಅವನು ಸಾಲ್ವರಾಜನಾಗಿ ಬಿಟ್ಟಿದ್ದವನು ತಾಮಸ ಬಲಿ, ಅವನು ಬಂದಿದ್ದಾನೆ. ಈ ಬಲಿ ಬಂದಿಲ್ಲ, ನೆನಪಿರಬೇಕು. ಹೆಸರು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಇಂಥ ಬಲಿ ಇಂಥ ಕೆಲಸ ಯಾತಕ್ಕೆ ಮಾಡಿದ ಅಂತ ಕೇಳಬಾರ್ದು. ಅದು ಭೂಲೋಕದಲ್ಲಿ ಇಲ್ಲೇ ಇಲ್ಲ. ಆತೀಗ ಪಾತಾಳ ತುಳಿದಿದ್ದಾನೆ ಭಗವಂತ, ಸುತಳ ಲೋಕದಲ್ಲಿ ಸ್ವಲ್ಪ ಭದ್ರವಾಗಿದ್ದಾನೆ, ಭೂಲೋಕದ ಬಂದೇ ಇಲ್ಲ. ಇವನು ಬಂದಿದ್ದಾನೆ, ದುಷ್ಟ ಬಲಿ. ಕಲಿ ಬಲಿ ಜೊತೆ ಅವರಿಬ್ಬರು ಕೂಡ ದೇಶ ನಾಶ ಮಾಡ್ತಾ ಇದ್ದಾರೆ. ನಮ್ಮ ಸುದ್ದಿ ಬರ್ತಿರ್ತಾರೆ. ಉಗ್ರಗಾಮಿಗಳು ಎಂಟರ್ ಆಗಿದ್ದಾರೆ, ಸುದ್ದಿ ಬರೋದಿಲ್ಲ. ಉಗ್ರಗಾಮಿಗಳ ಪ್ರವೇಶ ಆಗಲೇ ಶಾರ್ಟ್ ಬೆಂಗಳೂರು ಇದೆ, ಡೆಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಆ ಟೈಪು ಎಂಟರ್ ಆಗಿದ್ದರು. ಅವ್ರು ಹಿಡಿಬೇಕಿಲ್ಲ, ದೇಶವನ್ನು ಉಳಿಸ್ಬೇಕು. ಈ ಕೆಲಸ ಯಾರಿಗೆ ಕೊಡಬೇಕು? ಕೃಷ್ಣ ಇದ್ದಾನೆ. ಧರ್ಮರಾಜ ಈ ಕೆಲಸಕ್ಕೆ ಅವ್ರಿಗೆ ಹೋದ್ರೆ ಆಗೋದಿಲ್ಲ, ಇದಕ್ಕೆ ಭೀಮಸೇನೇ ಹೋಗು. ಕಲಿ ನಿಗ್ರಹ ಮಾಡೋ ಶಕ್ತಿ ಬೇರೆಯವರಿಗಿಲ್ಲ, ಭೀಮಸೇನೇ ಹೋಗ್ಬೇಕು. ಅರ್ಜುನ ಹೋದರೂ ಆಗೋದಿಲ್ಲ, ಅದು ಭೀಮಸೇನ ನೀನು ಹೋಗು ಅಂತ ಕಳಿಸ್ತಾರೆ. ಭಾಳ ಇಂಟ್ರೆಸ್ಟಿಂಗ್. ಕಲಿ ನಿಗ್ರಹ ಮಾಡ್ತಕ್ಕಂಥ ಶಕ್ತಿ ಇರೋದು ಇಬ್ಬರಿಗೇನೆ, ಒಬ್ಬ ಹರಿ ಕೃಷ್ಣ, ಇನ್ನೊಬ್ಬ ವಾಯು ಭೀಮ. ಉಳಿದವರು ಯಾರು ನಿಗ್ರಹ ಮಾಡೋಕ್ಕೆ ಬರೋದಿಲ್ಲ. ಕಲಿಯನ್ನು ನಿಗ್ರಹ ಮಾಡ್ತಕ್ಕಂಥ ಶಕ್ತಿ ಇರೋದಕ್ಕೇನೆ ಕಲಿಯುಗದಲ್ಲಿ ಜ್ಞಾನ ನಾಶವಾಗಿದ್ದಾಗ ಯಾರನ್ನ ಕಳಿಸ್ಬೇಕು ಅಂದರೆ ಸರ್ವಜ್ಞ ಮನ್ಯ ಮನವೆಚ್ಚ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಪಪಾಠಿ. ಬೇರೆಯವ್ರಿಗೆ ಯಾರಿಗೂ ಆಗೋದಿಲ್ಲ ಅಂತಲೇ ಶ್ರೀಮದ್ ಆಚಾರ್ಯ ಕಳಿಸ್ಕೊಟ್ಟಿತ್ತು. ಬೇರೆಯವರಿಗೆ ಆಗೋದಿಲ್ಲ ಅಂತೇಳಿ ಅಲ್ಲೂ ಹಾಗೆ ಬೇರೆಯವರಿಗೆ ಆಗೋದಿಲ್ಲ ಅಂತೇಳಿ ಕಳಿಸ್ತಾರೆ. ಇನ್ನು ಕಲಿ ಯುಗ ಮುಗಿಯುತ್ತಲ್ಲ, ಯಾವಾಗ ಗೊತ್ತೇನು? ಕಲಿಕೆ ನಾಮಕ ಭಗವಂತ ಬರ್ತಾನೆ, ಕಲಿಯನ್ನು ನಾಶ ಮಾಡ್ತಾನೆ. ಅದಕ್ಕೆ ಕಲ್ಕಿ ಅಂತ ಹೆಸರು. ಕಲಿ ಕಲ್ಕಿ ವ್ಯತ್ಯಾಸ ನೋಡಿ ಹೇಗಿದೆ. ಕಲಿ ಕಲ್ಕಿ. ಕಾ ಏನು ಹೇಳುತ್ತೆ ಗೊತ್ತಾ? ಕಲಿಯಷ್ಟು ಕಾತ್ಕಾರತ ಏವ ಕಲ್ಕಿ. ಕಲಿಯನ್ನು ನಿಗ್ರಹ ಮಾಡ್ತಾನಲ್ಲ, ಕಲು ಬಂಧನೆ ಅಂತ ಧಾತು. ಕಲು ಬಂಧನೆ, ಕಲಿಯನ್ನು ಬಂಧನ ಮಾಡ್ತಾನೆ ಭಗವಂತ. ಅದಕ್ಕೆ ಕಲ್ಕಿ ಅಂತ ಭಗವಂತನಿಗೆ ಹೆಸರು. ಅವತಾರ ಮಾಡೋದು ಈಗಲ್ಲ, ಈ ಪೇಪರಲ್ಲಿ ಅವತಾರ ಮಾಡಿಬಿಟ್ಟಿದ್ದಾರೆ. ಹಾಗೆ ಓಡಾಡ್ತಿರ್ತಾವ ನಾವು ಕಲಿಕೆ ಅಂತೇಳಿ. 5,000 ರೂಪಾಯಿ ಮೋಕ್ಷ ಕೊಡ್ತಾರಂತೆ ಪಾಪ. 5,000 ಪ್ರತಿ ಪೇಪರ್ಗಳು ಬರ್ತಿರುತ್ತೆ. ಹಾಗಾಗಿ 5,000 ರೂಪಾಯಿ ಮೋಕ್ಷ. ತಾನೇ ಹೋಗು, ನಮ್ಮನ್ನೇ ಓಡಾಡಿಸ್ಬೇಕು, ತಾನು ಹೋಗ್ಬಿಟ್ರೆ ಮುಗಿದು ಮೋಕ್ಷಕ್ಕೆ. ಇವರೆಲ್ಲ ಕೊಡಿಸ್ತೇನೆ ಅಂತ ಯಾಕೆ ಮಾಡಬೇಕು? 5,000 ರೂಪಾಯಿ ಮೋಕ್ಷ ಅಷ್ಟೇ. ಈ 5,000 ರೂಪಾಯಿ ಮೋಕ್ಷ ಆಯ್ತಾ ಹೊರತು ಇವನಿಗೆ ಮೋಕ್ಷ ಆಗೋದಿಲ್ಲ. ನಿಜವಾದ ಕಲಿಕೆ ಈಗ ಬರೋದಿಲ್ಲ. ಕಲಿಯುಗದ ಕೊನೆಗೆ ಬರೋದು. ಕೊನೆ ಅಂದರೆ ಇವತ್ತು ನಾಳೆ ಅಲ್ಲ. 2012 ಅಂತ ಹೇಳಿದ್ರು ಸುಳ್ಳಾಯಿತು, 2009 ಅದು ಸುಳ್ಳಾಯಿತು. ಇನ್ನು ಮುಂದೆ ಹೇಳ್ತಾರೆ ಅದು ಸುಳ್ಳಾಗುತ್ತೆ. ನಡೆಯೋದು ಯಾವಾಗ ಗೊತ್ತಾ?
4,32,000 ವರ್ಷ ಆಗಬೇಕು. ಕಲಿಯುಗದ ಪ್ರಮಾಣ 4,32,000 ವರ್ಷ. ಈಗ ಆಗಿರೋದು ಎಷ್ಟು ಗೊತ್ತಾ? ಬರೀ 5,000 ಚಿಲ್ಲರೆ ಅಷ್ಟೇ. ಇನ್ನು ಬೆಳಗಿನ ಜಾವ ಇದ್ದಾಗ ಕಲಿಯುಗದಲ್ಲಿ ಈ ಸದ್ಯ ಮುಗಿಯೋ ಶತ್ರು ಕೂಡ ಇಲ್ಲ. ಅದರಿಂದಾಗಿನೇ ಈಗ ಕಲಿಕೆ ಭಗವಂತ ಬರೋದಿಲ್ಲ, ಕೊನೆಗೆ ಬರ್ತಾನೆ. ಒಂದು ಇದನ್ನು ನಿಗ್ರಹ ಮಾಡ್ತಾನೆ. ಟೈಮ್ ಎಷ್ಟು ಹೋಗ್ತಾನೆ ಗೊತ್ತಾ? ಗೊತ್ತಾನೆ ವ್ಯವಸ್ಥೆ ನೋಡಿದವರಿಗೆ ಸರಿ ಹೋಗ್ಬೇಕಾದ್ರೆ ಎಷ್ಟು ಶತಮಾನ ಬೇಕು ಅಂತ ಅನಿಸ್ಬಿಡೋದು. ಪರಮಾತ್ಮ ಎಷ್ಟು ಫಾಸ್ಟಾಗಿ ಚೇಂಜ್ ಮಾಡ್ತಾನೆ ಅಂತ ಗೊತ್ತಾ? ದಿನಾರ್ಥ ಮಾತ್ರ 6 hours ಚೇಂಜ್ ಮಾಡಿಬಿಡ್ತಾನೆ ಪರಮಾತ್ಮ. ಎಂಟೈರ್ ಯೂನಿವರ್ಸನ್ನು ಚೇಂಜ್ ಮಾಡಿಬಿಡ್ತಾನೆ. ಕೃತಿಗೆ ಶಿಫ್ಟ್ ಮಾಡ್ತಾನಂತೆ ಪರಮಾತ್ಮ. ಕಲಿಯುಗದ ಇದನ್ನು ಕೃತಿ ಶಿಫ್ಟ್ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಕಲ್ಕಿ ಅಂತ ದೇವರಿಗೆ ಹೆಸರು. ಕಲಿಮಲ ಹುತಃ ಶುಭಗ ಮಹೋತ್ಸವ ಶರಣದ ಕಲ್ಕೀಶಹೇ ಭವ ಮಮ ಶರಣ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ದ್ವಾದಶೋತ್ತರ ದೊಡ್ಡ ಭಾಗ ಅದು. ಕಲಿಮಾಲ ಹುತವಹ ಶುಭಗ ಮಹೋತ್ಸವ ಶರಣದ ಕಲ್ಕೀಶಹೇ ಭವ ಮಮ ಶರಣ. ಕಲಿಮಲ ಹುತವಹ, ಕಲಿಯ ದೋಷವನ್ನು ಸುಡತಕ್ಕಂಥ ಬೆಂಕಿ ನೀನು ಅಂತ ಸ್ತೋತ್ರ ಮಾಡ್ತಾರೆ ಕಲಿಯನ್ನು. ಈಗ ಭೀಮಸೇನನ್ನು ಕಳಿಸ್ಕೊಟ್ರು. ಅವರು ಹೋದರು. ಕಲಿ ಬಲಿ ಯಾವಾಗ ಭೀಮಸೇನ ಬಂದು ಗೊತ್ತಾಯಿತು ಅರ್ಧ ಕಥೆ ಮುಗಿತು. ಆಗಲೇ ನಮ್ಮ ಕೆಲಸ ಆಗೋದಿಲ್ಲ ಅಂತ ಗೊತ್ತಾಯ್ತು ಅವರಿಗೆ. ಅದಕ್ಕೆ ಕರೆಕ್ಟ್ ಔಷಧಿ ಕೊಡಬೇಕು. ಯಾವ ರೋಗಕ್ಕೆ ಯಾವ ಔಷಧಿ ಅಂತ ಕೊಟ್ಟರೆ ಕಷ್ಟ ವಾಸಿ ಆಗುತ್ತೆ. ರಾಂಗ್ ಮೆಡಿಸನ್ ಆದ್ರೆ ವಾಸಿ ಆಗುತ್ತೆ. ಅದಕ್ಕೇನೆ ಕಲಿಯುಗದಲ್ಲಿ ಹರಿನಾಮವನ್ನು ನಡೆದರೆ ಕುಲಕೋಟಿಗಳು ಉದ್ಧರಿಸುವವು. ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಂಥ ಆಪತ್ತಿನಿಂದ ಪಾರಾಗಬೇಕು ಅಂತಿದ್ರೆ ಇವರು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅವರೇ ಹೋಗಿದ್ದಾರೆ ಕೇಳಬೇಕಾ? ಅವ ಬಲಿ ಒದ್ದು ಓಡಿಸ್ತಾರೆ, ಓಡೋಗ್ಬಿಡ್ತಾನೆ ಬಲಿ. ಕಲಿಯನ್ನು ಹಿಡಿತಾನೆ ಭೀಮಸೇನ. ಹಿಡಿದು ಕಟ್ಟಿಕೊಂಡು ಎಳ್ಕೊಂಡು ಬರ್ತಾನೆ. ಕಲಿಯ ನಿಗ್ರಹ ಮಾಡಿ ತೋರಿಸ್ತಾ ಇರ್ತಾನೆ ಸಮರ್ಥ ಅಂತೇಳಿ. ಕಲಿ ಯಾರು ಗೊತ್ತಾ? ದುರ್ಯೋಧನ. ಅವ್ನು ಹೊಡೆದಿದ್ದಾರೆ ಭೀಮಸೇನೇ. ಮತ್ತೆ ಕಲಿಯನ್ನು ಕೊಂದಿದ್ದು ಭೀಮಸೇನ, ಈ ಕಲಿಯಿಂದ ಹೊಡೆದ ಭೀಮಸೇನ. ಹೀಗಾಗಿ ಕಲಿ ನಿಗ್ರಹಕ್ಕೆ ಪರಿಹಾರ ಉತ್ತರವನ್ನು ಮಹಾಭಾರತ ಕೊಡುತ್ತೆ ಅಂತಲೇ ಅದೆಲ್ಲ ಕೇಳಬೇಕು ಅಂತ ಹೇಳಿ. ಕಲಿಯ ಆಪತ್ತಿನಿಂದ ಪರಿಹಾರ ಆಗೋಕ್ಕೆ ರಾಜಮಾರ್ಗವನ್ನು ಮಹಾಭಾರತ ಹೇಳ್ತಾ ಇದೆ. ಆ ತಕ್ಷಣ ಹಿಡ್ಕೊಂಡು ನಿಲ್ಲಿಸಿದರು. ತುಂಬಿದ ಸಭೆಯಲ್ಲಿ ಅವ್ರು ನಿಲ್ಲಿಸಿದ್ದಾರೆ. ಆಗ ಧರ್ಮರಾಜ ಮಾತಾಡಿಸ್ತಾನೆ. ಕಲಿ, ನಮ್ಮ ದೇಶಕ್ಕೆ ಯಾಕೆ ಕಾಲಿಟ್ಟೆ? ನಮ್ಮ ರಾಜ್ಯ ಯಾತಕ್ಕೆ ಪ್ರವೇಶ ಮಾಡಿದೆ ಅಂತ ಕೇಳ್ತಾರೆ. ಈ ಕಾಲದಲ್ಲಿ ಪ್ರವೇಶ ಮಾಡ್ತೀವಿ ಯಾತಕ್ಕೆ ಎಂಟ್ರಾಜ ಅಂತ ಕೇಳ್ತಾರಲ್ಲ, ಕೇಳ್ತಾನೆ. ಅವ್ನು ಹೇಳ್ತಾನೆ, ಧರ್ಮರಾಜ ಏನು ಮಾತಾಡ್ತೀಯ ಅಂತ ಕೇಳ್ತಾನೆ. ಕಲಿ ನೋಡಿ ಹೇಗಿದ್ದಾನೆ, ಏನು ಮಾತಾಡ್ತೀಯ? ಇದು ನನ್ನ ಯುಗ. ಕಲಿಯುಗ ಬಂದಿರೋದೀಗ ನನ್ನ ಟೈಮ್ ಇದೆ. ನಾನು ನಿನ್ನ ಕೇಳ್ತೇನೆ. ನನ್ನ ಯುಗ ನೀನು ಯಾಕೆ ಬಂದಿದ್ದೆ ನಾನು ಕೇಳ್ತೇನೆ ಅಂತ ಹೇಳಿದ್ದೇನೆ. ಹೇಗಿರಬೇಕು? ಈ ಕಾಲದಲ್ಲ ನಮ್ಮ ಜಾತಿ ನಿವಾಗ ಅಂತ ಕೇಳ್ತಾರಲ್ಲ ಆ ಗುಂಡಗಳೆಲ್ಲ, ನಮ್ಮ ಏರಿಯಾಕ್ಕೆ ನಿವಾಗ ಬಂದೆ ಅಂತ ಕೇಳಿದ್ರೆ ಹೇಗೆ ಹಾಕಿ ನೀನು ಯಾಕೆ ಬಂದಿ? ಈಗ ಇದು ಕಲಿಯುಗ, ನಾನಿರಬೇಕು, ನೀನು ಯಾಕೆ ಬಂದಿ ಅಂತ ಕೇಳ್ತಾರೆ. ನನ್ನ ಬಲ ಈಗ ನಡಿಬೇಕಾದ್ರೆ ನಾನು ಆಕ್ರಮಣ ಮಾಡಿಲ್ಲ, ನೀನು ಆಕ್ರಮಣ ಮಾಡಿದ್ದೀಯ, ಯಾತಕ್ಕೆ ಮಾಡಿದ್ದಿ ಅಂತ ಕೇಳ್ತಾರೆ. ಉತ್ತರ ಕೊಡಬೇಕೀಗ. ಧರ್ಮರಾಜ ಉತ್ತರ ಕೊಡ್ತಾನಾಗ, ಕಲಿ ನನ್ನ ಮಾತನ್ನು ಸರಿಯಾಗಿ ಕೇಳಿಕೊ ಅಂತ ಹೇಳ್ತಾರೆ. ಇದೆಲ್ಲ ತುಂಬ ತಾತ್ವಿಕ ವಿಚಾರಗಳಿವೆಲ್ಲ, ಕಥೆಗಳೆಲ್ಲ ತಾತ್ವಿಕ ವಿಚಾರ. ಪ್ರಶ್ನೆ ಏನೀಗ? ಕಲಿ ಕಾಲವಾದ್ದರಿಂದ ಕಲಿ ಪ್ರಾಬಲ್ಯ ನಡಿಬೇಕಾ, ಅಥವಾ ಧರ್ಮರಾಜ ರಾಜನಾದ್ದರಿಂದ ಪಾಂಡವರ ಸಂಪತ್ತು ನಡಿಬೇಕಾ? ಯಾರು ಪ್ರಶ್ನೆ ಈಗ? ಯಾರ ಪ್ರಕಾರ ನಡಿಬೇಕು? ಅದು ಉತ್ತರ ಕೊಡ್ತಾರೆ. ನೋಡು ರಾಜ, ಕಲಿ ಅರ್ಥ ಮಾಡು. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಹು ರಾಜ ಕಾಲಸ್ಯ ಕಾರಣ. ಅಲ್ಲಿ ಮಾತಿದೆ. ಆ ಪ್ರಸಿದ್ಧವಾದ ಶ್ಲೋಕ ಇದೆ. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ. ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನ ತಕ್ಕಂತೆ ಕಾಲ ಇರಬೇಕು. ಪ್ರಶ್ನೆ, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು, ರಾಜನ ತಕ್ಕಂತೆ ಕಾಲ ಇರಬೇಕು. ನಮ್ಮ ಪ್ರಕಾರ ಏನು? ಕಾಲಕ್ಕೆ ತಕ್ಕಂತೆ ನಾವಿರಬೇಕು. ಆದ್ದರಿಂದ ಇವತ್ತು ನಾವು ಎಲ್ಲ ಬಿಟ್ಟು ಕೂತಿರ್ಬೇಕು. ಕಲಿಗಾಲ, ಮಾತೆತ್ತರೆ ಕಲಿಗಾಲ. ದೇವ್ರ ಪೂಜೆ ಯಾಕೆ ಬಿಟ್ಟರೆ ಕಲಿಗಾಲ, ಸಂಧ್ಯಾಟ ಯಾಕೆ ಬಿಟ್ಟರೆ ಕಲಿಗಾಲ, ಯಾಕೆ ಈರುಳಿತಿದ್ದೀರಿ ಕಲಿಗಾಲ, ಮಾತೆತ್ತರೆ ಕಲಿಗಾಲ. ಡಾಕ್ಟ್ರು ಅಂತ ಕರೀತಾರೆ. ಕಲಿಗಿಂತ ಯಾವ್ದು ದೊಡ್ಡದು ಗೊತ್ತಾ? ಪ್ರಯತ್ನ ದೊಡ್ಡದು, ದೇವರ ಧ್ಯಾನ ದೊಡ್ಡದು. ಇವತ್ತೆಲ್ಲ ನಮಗೆ ಗೊತ್ತಿಗೆ ಒಂದು ಮಾತಿದೆ. ಕೆಲವು ಕಲಿಗಾಲ ಧರ್ಮ ಬಿಡ್ತಾ ಹೋಗಿಬಿಡ್ತಾರಲ್ಲ, ನಮಗೊಂದು ಗೊತ್ತು. ರಾತ್ರಿ ಬೆಳಕಿರೋದಿಲ್ಲ ಗೊತ್ತು, ರಾತ್ರಿ ಬೆಳಕಿರೋದೆಲ್ಲ ಗೊತ್ತು. ಸುಮ್ಮನೆ ಕೊಡ್ತೀವಿ ನಾವೀಗ, ಮತ್ತೆ ತಯಾರಿ ಮಾಡ್ಕೊಂಡ್ಬಿಡ್ತೇವೆ. ಅಲ್ಲಿ ರಾತ್ರಿ ಬೆಳಕಿರೋದಿಲ್ಲ ಆದ್ದರಿಂದ ಮತ್ತೆ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೇಕು ಅಂತ. ಇವತ್ತು ಬೆಳಕಲ್ಲಿ ಕೂತಿಲ್ವ ನಾವೀಗ? ರಾತ್ರಿ ಅಲ್ವಾ ಇದು? ಯಾತಕ್ಕೆ? ಪರಿಹಾರ ಮಾಡ್ಕೊಂಡಿದ್ದೇವೆ, ಉಪಯೋಗ ಕಳ್ಕೊಂಡ್ಬಿಟ್ಟಿದ್ದೇವೆ. ಈ ಕತ್ಲಲ್ಲೂ ಕೆಲಸ ಮಾಡಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದೇವೆ. ಅದೇ ರೀತಿಯೇ ಕಲಿಯುಗ ಅಂತೇಳಿ ಧರ್ಮ ಬಿಡ್ಲಕ್ಕೆ ಹೋಗಬೇಡಿ, ಪ್ರಿಕಾಷನ್ಸ್ ತಗೊಳ್ಳಿ ಅಂತ. ಪ್ರಿಕಾಷನ್ಸ್ ತಗೊಳ್ಳಿ. ಘಾಟ್ ಸೆಕ್ಷನ್ ಅಂತ ಹೇಳಿ ಡ್ರೈವ್ ಮಾಡಬೇಡಿ, ಅಲ್ಲ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ. ಡ್ರೈವ್ ಮಾಡಬೇಡಿ ಅಂತ ಹೇಳಿದ್ರೆ ರೋಡೇ ಕ್ಲೋಸ್ ಮಾಡಿಬಿಡ್ತದೆ. ಡ್ರೈವ್ ಮಾಡಿ ಹುಷಾರಾಗಿ. ಕಲಿಯುಗ ಅಂತ ಹೇಳಿದ್ರೆ ಎಚ್ಚರಿಕೆ ಇದೆ. ಕಲಿಯುಗ ಭಾರಿ ಡೇಂಜರಸ್ ಆದ್ದರಿಂದ ಬಿ ಪ್ರಿಪೇರ್ಡ್ ಟು ಫೇಸ್ ಇಟ್ ಅಂತ. ಬಿ ಪ್ರಿಪೇರ್ಡ್ ಟು ಓವರ್ಕಮ್ ಇಟ್ ಅಂತ. ಅದು ಬಿಟ್ಬಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಧರ್ಮರಾಜ ಹೇಳ್ತಾನೆ,
ಇತಿತೆ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ರಾಜನಿರ್ತಕ್ಕಂಥ ಕಾಲ ಇರಬೇಕೆ ಹೊರತು ಕಾಲಕ್ಕೆ ತಕ್ಕಂಥ ರಾಜ ಇರಬಾರ್ದು. ಇದು ನಾವು ರಾಜ, ನಾನು ಹೇಳಿದ್ರೆ ನೀನು ಕೇಳಬೇಕು, ನಿನ್ನ ಪ್ರಕಾರ ನಾನು ಕೇಳೋದಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಹೇಳಿದ ಪಾಠ ಇದೆ. ಕಾಲ ಅಂಥೇಳಿ ನಾವು ಕಾಲಕ್ಕೆ ಅಡ್ಜಸ್ಟ್ ಆಗಬಾರ್ದು, ಅದು ನಮಗೆ ಅಡ್ಜಸ್ಟ್ ಆಗೋ ಕಾರ್ಯ ಇರಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಮಾಡೋದು ಹಾಗೆ ಆಫೀಸಿಗೆ ಬೇಗ ಹೋಗಬೇಕು, ಕಾಲದ ಮನೆ ಬಿಡ್ತಾನೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇಲ್ಲ. ಈಗ ಯಾವ ಶಿಫ್ಟ್ ಇದ್ರೂ ಹೋಗ್ತಾನೆ, ಏನಿದ್ರು ಹೋಗ್ತಾನೆ. ಅದಕ್ಕೆ ನಮ್ಮ ಆಫೀಸಿಗೆ ನಾನು ಹೋಗಬೇಕು, ಅಡ್ಜಸ್ಟ್ ಮಾಡ್ಕೊತಾನೆ ಇಲ್ವೋ. ಯಾಕೆ 15 ಬರ್ಕೊಂಡ್ಬಿಟ್ರೆ, ಟ್ರಾಫಿಕ್ ಇದ್ದು ನಿಂತ್ಕೊಂಡ್ಬಿಟ್ರೆ, ಟ್ರಾಫಿಕ್ ಇದ್ರೆ ಅವಾಯ್ಡ್ ಮಾಡ್ತಾನೆ, ಟ್ರಾಫಿಕ್ ಇಲ್ಲ ದಾರಿ ಹೋಗ್ತಾನೆ, ಅಥವಾ ಬೇಗ ಹೋಗ್ತಾರೆ, ಬಿಟ್ಟು ಬಿಡ್ತಾನ. ಅದೇ ರೀತಿಯೇ ಇವತ್ತು ಕಲಿಯುಗ ಆದ್ದರಿಂದ ಸಂಧ್ಯಾವಂತಿ ಭಾರಿ ಆಪತ್ತು ಜಾಸ್ತಿ, ಪ್ರಯತ್ನ ಪಟ್ಟು ಸರಿಯಾಗಿ ಮಾಡಬೇಕು ಅಂತ. ಧರ್ಮಕ್ಕೆ ಆಪತ್ತು ಜಾಸ್ತಿ, ಧರ್ಮ ಉಳಿಸ್ಕೋಬೇಕು, ಆ ರೀತಿ ಪ್ಲಾನ್ ಮಾಡಬೇಕೆ ಹೊರತು ಬಿಡದಕ್ಕೆ ಪ್ಲಾನ್ ಮಾಡಬಾರ್ದು, ಸರಿಯಾಗಿ ಹಿಡಿದಕ್ಕೆ ಪ್ಲಾನ್ ಮಾಡಬೇಕು. ಡಿಫಿಕಲ್ಟ್ ಕ್ವಶನ್ ಪೇಪರ್ ಅಂದರೆ ಪರೀಕ್ಷೆ ಅವಾಯ್ಡ್ ಮಾಡಬಾರ್ದು. ಹೆಚ್ಚು ಓದಿದ್ರೆ ಪಾಸ್ ಆಗ್ತಾರೆ, ಹೆಚ್ಚು ಕೇರ್ಫುಲ್ ಆಗಿರಬೇಕು. ಆದ್ದರಿಂದ ಕಲಿ ನಿನ್ನ ಮಾತು ಒಪ್ಪೋದಿಲ್ಲ. ಇದನ್ನೇ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರ ಬರೆದವರು ಈ ಮಾತನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೇ ಮಾತನ್ನು ಹೇಳ್ತಾರೆ, ನಹಿ ಕಾಲ ಬಲಂ ಹರಿಪಾದ ರಜೋದುತ ಪಾಪಗಣೇಶು ಜನೇಶು ಸದಾ. ಯಾರು ಪರಮಾತ್ಮನ ಪಾದವನ್ನು ಆರಾಧನೆ ಮಾಡಿ ಪಾಪ ಕಾರ್ಯಗಳನ್ನು ಬಿಟ್ಟಿರ್ತಾರೆ ಅಂತ ಭಾಗವತರಿಗೆ ನಹಿ ಕಾಲಬಲ, ಕಾಲಬಲ ಏನು ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಬೇಕಾ? ರಾಯರು ಎತ್ತಿದ್ದು ಯಾವಾಗದು? ಇದೇ ಕಲಿಯುಗದಲ್ಲಿ, ಬರೀ 342 ವರ್ಷದ ಹಿಂದೆ ಅವ್ರು ಹೇಗಿದ್ದಾರೆ? ಕಲ್ಪವೃಕ್ಷ ಕಾಮಧೇನು. ಈ ಯುಗದಲ್ಲಿ ಅವರು ಎಕ್ಸೆಪ್ಷನ್ ಆಗಲಿಲ್ಲ, ಜಯತೀರ್ಥರಾಗಲಿಲ್ಲ, ರಘುತ್ತಮರಾಗಲಿಲ್ಲ, ಬಿಟ್ಬಿಡಿ ಪುರಂದರದಾಸ ವಿಜಯದಾಸರಂಥವರಾಗಲಿಲ್ಲ. ಜಗನ್ನಾಥ ಬರೀ 200 ವರ್ಷ ಹಿಂದಿದ್ದವರು. ಜಗನ್ನಾಥ ಹರಿಕಥಾಂಸಾರ ಬರೆದವರು ಯಾವುದೋ ಯುಗದವರಲ್ಲ, ನಮ್ಮ ಯುಗದವರೇ. 200 ವರ್ಷ ಹಿಂದಿದ್ದವರೇನೆ. ಎಷ್ಟು ಹತ್ತಿರದಲ್ಲಿದ್ದಾರೆ ಯೋಚನೆ ಮಾಡಿ. ಅಂದಮೇಲೆ ಅವರ ಕಾಲಬಲ ಗೆದ್ದವರಾಗಲಿಲ್ಲ. ಈಗ ಕಾಲಕ್ಕೆ ತಕ್ಕಂತಿರೋದಾಗ ನಮ್ಮದೇ ಇರಬೇಕಾಯ್ತು ಅವರು ಕೂಡ. ಅವ್ರು ಯಾಕಿಲ್ಲ? ಆಚಾರ ಬಿಟ್ಟುಬಿಡಿ, 3 ಲೋಕದ ಗುರುಗಳು ಅಂದರೆ ಕಲಿಯುಗದಲ್ಲಿ ಬಂದು 100% ಧರ್ಮ ಸ್ಥಾಪನೆ ಮಾಡಿದರು. ಆದ್ದರಿಂದ ಕಾಲ ಅನ್ನೋದು ಯಾವುದು ಸೆಕೆಂಡರಿ ಆಗಬೇಕು, ರಾಜ ಪ್ರೈಮರಿ ಆಗಬೇಕು. ಇವತ್ತು ರಾಜನಾಗಿ ನಾನಿದ್ದೇನೆ, ನನ್ನ ಮಾತನ್ನು ನೀನು ಕೇಳಬೇಕು. ಆದ್ದರಿಂದ ಯಾಕೆ ಬಂದು ಕೇಳು ಅಂತ ಹೇಳಿ ಆಗ ಕಲಿ ಉತ್ತರ ಕೊಡ್ತಾನೆ. ಅವನ ಉತ್ತರ ನೋಡಿ ಹೇಗಿದೆ: ಧರ್ಮರಾಜ, ನೀನು ಮಾತನ್ನು ನಾನು ಮತ್ತೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಪ್ರಶ್ನೆ ಮಾಡ್ತೇನೆ ನಾನು. ನೀನು ಹೇಳಿದ್ದೇನು? ಕಲಿಯುಗದಲ್ಲಿ ಕಾಲ ದೊಡ್ಡದು, ರಾಜ ದೊಡ್ಡದು ಅಂತ ಹೇಳಿದರೆ, ರಾಜ ದೊಡ್ಡವನು ನಾನಲ್ಲ ಅಂತ ಹೇಳ್ತೀಯಲ್ಲ. ರಾಜ ದೊಡ್ಡವರಾಗಲಿ ಬಿಟ್ರೆ ತಾನೆ ಅಂತ ಹೇಳ್ತಾನೆ. ರಾಜ ಬಿಟ್ರೆ ತಾನೇ ದೊಡ್ಡವರಾಗೋದು